ಫ್ರೆಂಡ್ಸ್ ಅಂತೆ. ಅವರೇ ಕಥೆ ಬರೆದಿರೋದ್ರಿಂದಾಗಿ ಅಫ್ಕೋರ್ಸ್ ತುಂಬ ಖುಷಿಯಾಗಿ ಬರೆದಿರ್ತಾರೆ ಅಂತ ಅನ್ಕೋತಾ ಇದ್ದೀವಿ. ಅದರ ಜೊತೆಗೆ ಅಲ್ಲೇ ಹೆಸರಲ್ಲಿದೆ ಫ್ಲರ್ಟ್ ಅ ಪ್ಯೂರ್ ಡವ್ ಸ್ಟೋರಿ ಅಂತ. ಅದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಅಥವಾ ರಿಯಲ್ ಆಗಿ ಡವ್ ಸ್ಟೋರಿ ಅನ್ನೋದು ಅವ್ರ ಸ್ಟೇಜ್ ಮೇಲೆ ಬಂದ್ಮೇಲೆ ಕೇಳಬೇಕು ನಾನು. ಈಗ ಫ್ಲರ್ಟ್ ಸಿನಿಮಾದಲ್ಲಿ ಬಹಳಷ್ಟು ವಿಶೇಷತೆಗಳಿದೆ. ಆದರೆ ಇವತ್ತು ನಾವು ನೀವೆಲ್ಲರೂ ಸೇರಿರೋದು ಫ್ರೆಂಡ್ಶಿಪ್ ಆಂಥಮ್ ಅನ್ನ ಸೆಲೆಬ್ರೇಟ್ ಮಾಡೋದಕ್ಕೆ. ಇದರ ವಿಶೇಷತೆ ಅಂದ್ರೆ ಫ್ರೆಂಡ್ಶಿಪ್ ಆಂಥಮ್ ಅನ್ನ ಬರೆದಿರೋದು ಚಂದನ್ ಕುಮಾರ್ ಅವರು, ಫ್ರೆಂಡ್ಶಿಪ್ ಆಂಥಮ್ ಅನ್ನ ಕಂಪೋಸ್ ಮಾಡಿರೋದು ನಕುಲ್ ಅಭಯಂಕರ್ ಅವರು, ಫ್ರೆಂಡ್ಶಿಪ್ ಆಂಥಮ್ಗೆ ಜೀವವನ್ನ ಕೊಟ್ಟಿರೋದು ಚಿತ್ರರಂಗದಲ್ಲಿ ಸ್ನೇಹಕ್ಕೋಸ್ಕರ, ಗೆಳೆತನಕ್ಕೋಸ್ಕರ, ಗೆಳೆಯರಿಗೋಸ್ಕರ ಪ್ರತಿ ಹೆಜ್ಜೆಯಲ್ಲೂ ಜೊತೆಯಾಗಿ ನಿಂತು ಹೆಗಲಿಗೆ ಕೊಡುವಂತಹ ನಿಮ್ಮೆಲ್ಲರ ಹೆಮ್ಮೆಯ ಅಭಿನಯ ಚಕ್ರವರ್ತಿ ಬಾದ್ಶಾ ಕಿಚ್ಚ ಸುದೀಪ್ ಸರ್. ಹಾಗಾಗಿ ಇದು ಮತ್ತಷ್ಟು ನಮ್ಮ ಇಡೀ ತಂಡಕ್ಕೆ ವೆರಿ ವೆರಿ ಸ್ಪೆಷಲ್. ಇವತ್ತು ನಮ್ಮ ಈ ಫ್ರೆಂಡ್ಶಿಪ್ ಆಂಥಮ್ ಅನ್ನ ಕನ್ನಡಿಗರ ಮಡಿಲಿಗೆ ಹಾಕೋದಕ್ಕೆ ನಮ್ಮ ಜೊತೆಗೆ ಸುದೀಪ್ ಸರ್ ಅವರ ಆಪ್ತ ಬಳಗ, ಅವರ ಜಿಗರಿ ದೋಸ್ತಿಗಳೆಲ್ಲರೂ ಕೂಡ ಬಂದಿದ್ದಾರೆ. ಅದು ಇನ್ನಷ್ಟು ವಿಶೇಷ. ನಿಮ್ಮೆಲ್ಲರಿಗೂ ಕೂಡ ನಮ್ಮ ಚಿತ್ರತಂಡದ ಪರವಾಗಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನ ಕೊಡ್ತಾ ಇದೀವಿ. ಹಾರ್ಟ್ಲಿ ವೆಲ್ಕಮ್. ಅದೇ ರೀತಿಯಾಗಿ ಫ್ಲರ್ಟ್ ಸಿನಿಮಾದಲ್ಲಿ ಫ್ಲರ್ಟ್ ಮಾಡೋಕೆ ಅವಕಾಶ ಸಿಕ್ಕಿರೋರು, ಅವಕಾಶ ಸಿಗದೆ ಇರೋರು ಅಂದ್ರೆ ನಮ್ಮ ಇಡೀ ಚಿತ್ರತಂಡ ತುಂಬಾ ಜನ ಇದ್ದೀರಾ. ನಿಮ್ಮೆಲ್ಲರಿಗೂ ಕೂಡ ಹಾರ್ಟ್ಲಿ ವೆಲ್ಕಮ್. ಅದೇ ರೀತಿಯಾಗಿ ನೀವು ಫ್ಲರ್ಟ್ ಮಾಡದೇ ಇರಿ, ಪ್ರತಿ ಹೆಜ್ಜೆಯಲ್ಲೂ ಜೊತೆಯಾಗಿ ನಿಲ್ಲುವಂತಹ ನಮ್ಮ ಮಾಧ್ಯಮ ಮಿತ್ರರು ನಿಮ್ಮೆಲ್ಲರಿಗೂ ಕೂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನು ಕೊಡ್ತಾ ಇದ್ವಿ. ಥ್ಯಾಂಕ್ ಯು ಸೋ ಮಚ್ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕಾಗಿ. ಸಾಧು ಕೋಕಿಲ ಸರ್, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನ ಕೊಡ್ತಾ ಇದ್ದೀವಿ ನಿಮಗೂ ಕೂಡ. ಇದೀಗ ಫ್ಲರ್ಟ್ ಸಿನಿಮಾದ ಫ್ರೆಂಡ್ಶಿಪ್ ಆಂಥಮ್ ಅನ್ನ ಲಾಂಚ್ ಮಾಡಬೇಕು. ಕಿಚ್ಚ ಸುದೀಪ್ ಸರ್ ಹಾಡಿದ್ದಾರೆ ಅಂತ ಹೇಳಿ ಗೊತ್ತು, ಆದ್ರೆ ನಮ್ಮ ಸಂಗೀತಕ್ಕೆ ಶಕ್ತಿಯನ್ನ ನೀಡಿದವರು ಖಂಡಿತವಾಗಿ ನಮ್ಮ ಮ್ಯೂಸಿಷಿಯನ್ಸ್. ನಮ್ಮ ಸಿನಿಮಾದಲ್ಲಿ ಮ್ಯೂಸಿಕ್ ಅನ್ನ ಕಂಪೋಸ್ ಮಾಡಿರೋ ಮ್ಯೂಸಿಕ್ ಡೈರೆಕ್ಟರ್ ಜೆಸ್ಸಿ ಗಿಫ್ಟ್ ಅವರು. ಅದೇ ರೀತಿಯಾಗಿ ಈ ಪರ್ಟಿಕ್ಯುಲರ್ ಹಾಡನ್ನ ಕಂಪೋಸ್ ಮಾಡಿರೋದು, ಅದರ ಜೊತೆಗೆ BGM ಅನ್ನ ಕೊಟ್ಟಿರೋದು ನಕುಲ್ ಅಭಯಂಕರ್ ಅವರು. ಹಾಗಾಗಿ ನಕುಲ್ ಅಭಯಂಕರ್ ಅವರು USA ಯಲ್ಲಿದ್ದಾರೆ, ಜೆಸ್ಸಿ ಗಿಫ್ಟ್ ಅವರು ಕೇರಳದಲ್ಲಿರೋದ್ರಿಂದಾಗಿ ಕೆಲಸದ ಕಾರಣದಿಂದಾಗಿ ಅವರಿಬ್ರು ಬರೋದಕ್ಕಾಗಿಲ್ಲ. ಅವರ ಬೆಸ್ಟ್ ವಿಶಸ್ ಇಂದ ಅವರಿಗೆ ನಮ್ಮ ಹಾಡಿನ ಬಗ್ಗೆ ಏನ್ ಅನಿಸ್ತು ಅದ್ರ ಮೂಲಕನೇ ಕಾರ್ಯಕ್ರಮ ಶುರು ಮಾಡೋಣ ಅಂತ ಹೇಳಿ. ಲೆಟ್ಸ್ ಹ್ಯಾವ್ ದ ಬೀಟ್ ಪ್ಲೀಸ್. ಹಾಯ್ ಚಂದನ್, ಅಲ್ಲಿರುವಂಥ ಎಲ್ಲರಿಗೂ ಈ ಕಿಚನ್ ನಮಸ್ತೆ. ಹಾಯ್ ಚಂದನ್ once again and big hello to the entire team of Flirt. First let me congratulate ಚಂದನ್, ನಿಮ್ಮ ನಿರ್ದೇಶನ ಚಿತ್ರ ಮಾಡ್ತಾ ಇದ್ರಿ. ಐ ವಿಶ್ ಯು ಆಲ್ ದಿ ವೆರಿ ಬೆಸ್ಟ್. ಈ ಸಿನಿಮಾ ನಿಮಗೆ ಆದಷ್ಟು ದೊಡ್ಡ ಮಟ್ಟದಲ್ಲಿ ಯಶಸ್ಸು ತಂದುಕೊಳ್ಳಿ, ಹಾಗೆ ಈ ತಂಡಕ್ಕೂ ಕೂಡ ಆದ ಒಂದು ದೊಡ್ಡ ಯಶಸ್ಸು ಸಿಗಲಿ ಅಂತ ನಾನು ಫಸ್ಟ್ ಆಫ್ ಆಲ್ ಐ ವಿಶ್ ಯು ಆಲ್ ದಿ ಬೆಸ್ಟ್. ನೀ ನನ್ನ ಜೀವ ಮಾಡಿ ನನ್ನ ಕೈ ಹಾಡಿಸಿದಂಥ ನಕುಲ್ ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್ ಹೇಳ್ತಾ, ಚಂದನ್ ಅವರು ಸಾಹಿತ್ಯ ಕೂಡ ಬರೆದಿದ್ದಾರೆ ಇದಕ್ಕೆ ಅಂತ ಹೇಳಿದ್ರು. ಇಟ್ ಇಸ್ ಐ ಥಿಂಕ್ ನನ್ನ ಪ್ರಕಾರ ಒಂದು ಅದ್ಭುತವಾದಂಥ ಒಂದು ಫ್ರೆಂಡ್ಶಿಪ್ ಸಾಂಗ್. ತುಂಬ ಚೆನ್ನಾಗಿ ಬರೆದಿದ್ದಾರೆ ಚಂದನ್ ಅಂತ. ತುಂಬ ಅದ್ಭುತವಾದಂಥ ಒಂದು ಕಂಪೋಸಿಂಗ್ ಅಂತ ಹೇಳ್ಬೋದು ನಕುಲ್ ಅವರಿಗೆ. ಈ ಸಾಂಗ್ ನನಗೆ ಬಂದಾಗ ಸ್ವಲ್ಪ ಟೆನ್ಷನ್ ಆಯಿತು ನನಗೆ, ಬಿಕಾಸ್ ನಾನು ಅಷ್ಟು ಮೆಲಡಿ ಸಾಂಗ್ಸ್ ಹಾಡಿದ್ದು. ನನಗೆ ಒಂದು ಮಾಸ್ ಸಾಂಗ್, ಅದು ಕೆಲವು ಸಾಂಗ್ಗಳು ಬಂದಾಗ ಹಾಡಿದ್ದೀನಿ. ಈ ಸಾಂಗ್ ಬಂದಾಗ ಇಟ್ ವಾಸ್ ಸ್ವಲ್ಪ ಟೆನ್ಷನ್, ಬಿಕಾಸ್ ಏನಕ್ಕಂದ್ರೆ ಒಂದು ಒಳ್ಳೆ ಸಾಂಗ್ ಕಂಪೋಸ್ ಆದಾಗ ಅದು ಚೆನ್ನಾಗಿ ಬರಬೇಕು. ಅದು ಚೆನ್ನಾಗಿ ಬರಬೇಕು ಅಂದರೆ ಸಂಗೀತದಲ್ಲೇ ತೊಡಗಿ ಅದನ್ನು ಪ್ರಾಕ್ಟೀಸ್ ಮಾಡಿ ಅದಕ್ಕಂತ ಮಾಡ್ತಾ ಇರೋ ವ್ಯಕ್ತಿಗಳ ಕೈಯಲ್ಲಿ, ಗಾಯಕರ ಕೈಯಲ್ಲಿ ಹಾಡಿಸ್ಬೇಕು ಅನ್ನೋ ನನ್ನ ಆಸೆ, ವೈಯಕ್ತಿಕವಾಗಿ ನನ್ನ ಆಸೆ. ಹಾಗೂ ನನ್ನ ಸಿನಿಮಾಗಳಲ್ಲಿ ಅದೇ ನಾವು ಮಾಡೋದು, ಪ್ರತಿಯೊಬ್ಬರಿಗೆ ಹೇಳೋದೇ. ಹಠ ಹಿಡಿದು ಚಂದನ್ ಬಂದಿದ್ದಕ್ಕೆ ಭಾಳ ಐ ಥಿಂಕ್ ಅವರು 3 to 4 months ಜಾಸ್ತಿನೇ ಇರೋದಕ್ಕೆ ಮೇಲೆ ಅವರು ಕೇಳಿದ್ಮೇಲೆ ನನಗೆ ಸ್ವಲ್ಪ ಧೈರ್ಯ ಮಾಡಿ ಬಂದೆ ನಾನು. ನಕುಲ್ ಒಂದು ಬ್ಯೂಟಿಫುಲ್ ಸಾಂಗ್ ಕಂಪೋಸ್ ಮಾಡಿದ್ದೀರಿ. ಈ ಸಾಂಗ್ ಮನಸ್ಸಲ್ಲಿ ತುಂಬ ಇಟ್ ಕೀಪ್ಸ್ ಲಿಂಗರಿಂಗ್ ಆಫ್ಟರ್ ಹಿಯರಿಂಗ್ ಇಟ್ ಒನ್ಸ್. ಅಂಥ ಒಂದು ಸಾಂಗನ್ನು ನನ್ನ ಕೈ ಹಾಡಿಸಲಿಕ್ಕೆ ನಕುಲ್, ಥ್ಯಾಂಕ್ ಯು. ಚಂದನ್, ಥ್ಯಾಂಕ್ ಯು. ಇಟ್ ವಾಸ್ ಅ ಗ್ರೇಟ್ ಆಪರ್ಚುನಿಟಿ ಆ್ಯಂಡ್ ಇಟ್ ವಾಸ್ ಐ ಥಿಂಕ್ ಇಟ್ ವಾಸ್ ಅ ಗ್ರೇಟ್ ಫೀಲಿಂಗ್ ಸಿಂಗಿಂಗ್ ದಿಸ್ ಸಾಂಗ್. ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ನಿಮಗೆಲ್ಲರಿಗೂ ಇಷ್ಟ ಆಯಿತು. ಟೀಮ್ಗೆ ನಾನು ಹೇಳ್ತಾ ಇದ್ದೀನಿ. ಆ್ಯಂಡ್ ಐ ವಿಶ್ ದಿಸ್ ಸಾಂಗ್ ಆಲ್ಸೋ ಡಸ್ ಗುಡ್ ಟು ದ ಫಿಲ್ಮ್. 3 days ನಾವು ಪ್ಲ್ಯಾನ್ ಮಾಡಿಕೊಂಡ್ರು. ನಾವು ಹೋಗಿ ಕಪಲ್ ಆಫ್ ಅವರ್ಸಲ್ಲಿ ಫಿನಿಷ್ ಮಾಡಿ ಮನೆಗೆ ಹೋದೆ. ಆ್ಯಂಡ್ ಚಂದ್ರು ಅದನ್ನು ಶೂಟ್ ಕೂಡ ಮಾಡಿದೆ. ಐ ಮೀನ್ ದಿಸ್ ಇಸ್ ಓನ್ಲಿ ಫಾರ್ ದ ವಿಡಿಯೋ, ನಾಟ್ ಫಾರ್ ದ ಫಿಲ್ಮ್. ಓವರ್ ಆಲ್ ನಾನು ಹಾಡಿ ಅದು ನನಗೆ ಫೈನಲ್ ಮಿಕ್ಸ್ ಆಗಿ ಬಂದು ಕೇಳಿದಾಗ ಐ ವಾಸ್ ವೆರಿ ಹ್ಯಾಪಿ ವಿತ್ ದ ಸಾಂಗ್. ದಟ್ ಅಟ್ ಲೀಸ್ಟ್ ನಾನು ಹಾಡಿರೋ ಹಾಡುಗಳಲ್ಲಿ ಕೂಡ ಒಂದು ಮೆಲಡಿ ಸಾಂಗ್ ಇದಕ್ಕೆ ಒಂದು
Anyways, Chandan and team of Flirt, I wish all of you all the very best. And ನಾನು ಹೇಳೋ ಹಾಗೆ the best of the success happen to all of you. Congrats once again and best wishes. ಜೆ ಕೆ ಅನಿಲ್ ಕುಮಾರ್ ಸರ್, ದಯವಿಟ್ಟು ನೀವು ಕೂಡ ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ದಯವಿಟ್ಟು ಚಪ್ಪಾಳಿಯೊಂದಿಗೆ ಜಿ ಕೆ ಅನಿಲ್ ಕುಮಾರ್ ಸರ್ ಅವರನ್ನು ನೀವೆಲ್ಲರೂ ವೆಲ್ಕಮ್ ಮಾಡಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಕಾರ್ಯಕ್ರಮಕ್ಕೆ ಇಬ್ಬರಿಗೂ ಪ್ರೀತಿಯ ಸ್ವಾಗತ. ಹಾಡು ಕೇಳಿದ ನಂತರದಲ್ಲಿ ಇಬ್ಬರ ಜೊತೆ ನಾನು ಮಾತಾಡ್ತೀನಿ ಹಾಡು ನೋಡಿದ್ಮೇಲೆ. ಬಟ್ ಇಟ್ಸ್ ಅ ಹಂಬಲ್ ರಿಕ್ವೆಸ್ಟ್, ಮೊದಲಿಗೆ ನೀವಿಬ್ರು ಮಧ್ಯಕ್ಕೆ ಬರಬೇಕು ಪ್ಲೀಸ್. ಸುದೀಪ, ನೀ ನನ್ನ ಜೀವ ಲಾಂಚ್. ಚಂದನ್ ವರ್ಕ್ ಇಲ್ಲೇ ಗೊತ್ತಾಗುತ್ತೆ ಎಷ್ಟು ಶ್ರದ್ಧೆಯಿಂದ ಕೆಲಸ ಮಾಡಿದ್ದೀರಾ ಅಂತ. ಆ್ಯಂಡ್ ಅಫ್ಕೋರ್ಸ್ ಕಿಚ್ಚ ಸುದೀಪ್ ವಾಯ್ಸ್ ಕೊಟ್ಟು ಜೀವ ತುಂಬಿದ್ದಾರೆ. ಅದರಿಂದ ಯಾರ್ಯಾರು ಕೆಲಸ ಮಾಡಿದಾರೋ ಎಲ್ಲರಿಗೂ ಆಲ್ ದಿ ಬೆಸ್ಟ್. ಲಾಂಚ್ ಇವೆಂಟ್ ಸಕ್ಸಸ್ಫುಲ್ ಆಗಲಿ, ಇನ್ನೂ ಚೆನ್ನಾಗಿ ಅದೇ ಥರ ಇನ್ನೂ ಸಕ್ಸಸ್ ಬರಲಿ ಅಂತ ನನ್ನ ಕಡೆಯಿಂದ ವಿಶಸ್. ಸುದೀಪ, ನೀ ನನ್ನ ಜೀವ ಲಾಂಚ್. ಸುದೀಪ, ನೀ ನನ್ನ ಜೀವ ಲಾಂಚ್. They are opening batsmen. ಮೊದಲನೇದಾಗಿ ಬಹಳ ಖುಷಿಯಾಗಿರೋದು, ಚಂದನ್ ಒಂದು ಸಿನಿಮಾದ ನಿರ್ಮಾಣಕ್ಕೆ ಕೈ ಹಾಕ್ತಾ, ನಿರ್ದೇಶನಕ್ಕೂ ಹಾಕ್ತಾ, ಜೊತೆಗೆ ಆ್ಯಕ್ಟರ್ ಆಗಿ ಬಂದಿರೋದು. ಅದು ಯಾಕೆ ಖುಷಿ ಆಗುತ್ತೆ ಅಂದರೆ, ಚಂದನ್ನ ನಾನು ಬಹಳ ವರ್ಷಗಳಿಂದ ನೋಡಿದ್ದೆ. ಅವನು ಯಾವುದೇ ಕೆಲಸ ಮಾಡಿದ್ರು ಶಿರಸ ವಹಿಸಿ ಪೂರ್ಣವಾಗಿ ಒಪ್ಪಿಸ್ಕೊಂಡು ಕೆಲಸ ಮಾಡ್ತಾರೆ. ಒಂದು ಬಿರಿಯಾನಿ ಹೋಟೆಲ್ ತೆಗಿಬೇಕು ಅಂದರೆ ಅದಕ್ಕೆ ಬೇಕಾದ ಪ್ರಿಪರೇಷನ್ನು, ಆಮೇಲೆ ಯಾವ ಥರ ಇರಬೇಕು ನನ್ನ ಹೋಟೆಲ್ ಅನ್ನೋದು. ಅಂದರೆ ಒಬ್ಬ ವ್ಯಕ್ತಿ, ಈಗ ನಾನೊಬ್ಬ ಆ್ಯಕ್ಟರ್ ಆಗಿರ್ಬೋದು, ಬಟ್ ಒಂದು ನಿರ್ಮಾಣ ಮಾಡಬೇಕಾದ್ರೆ ಅದಕ್ಕೆ ಬೇಕಾದಂತಹ ಒಂದು ಧೈರ್ಯ, ಯಾಕೆಂದರೆ ಈಗ ಕೊನೆಗೂ ದುಡ್ಡು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ನಿಜವಾಗ್ಲೂ ಅದೆಲ್ಲವನ್ನು ಹೊಂದಿಸ್ಕೊಂಡು ಧೈರ್ಯ ಮಾಡಿ ಒಂದು ಒಳ್ಳೆಯ ಸಿನಿಮಾ ಮಾಡ್ತೀನಿ ಅಂತ ಮಾಡಿರೋದಕ್ಕೆ ನಿಜವಾಗ್ಲೂ ಧನ್ಯವಾದಗಳು. ಜೊತೆಗೆ ಇವತ್ತು ಈ ಒಂದು ಹಾಡು ರಿಲೀಸ್ ಆಗಿರೋದು, ಸುದೀಪ್ ಗೆಳೆತನ ಅಂದ ತಕ್ಷಣ ಅವನ ಅಥವಾ ನಾನು, ಅನಿಲ ಎಲ್ಲ ಸೇರಿ ಒಂದು 32-33 ವರ್ಷಗಳಿಂದ ನನ್ನ ಸ್ನೇಹ ಶುರು. ಅದಕ್ಕಿಂತ ಮುಂಚೆ ಇವರಿದ್ದರು. ಸುದೀಪ್ ಯಾವತ್ತೂ ಅಷ್ಟೇ, ಏನು ಲೈನ್ ಇದೆಯಲ್ಲ ಅದೇ ಥರ ಬದುಕೋದು. ಆ್ಯಕ್ಚುಲಿ ಭಾಳ ಪರ್ಸ್ನಲ್ ಆಗಿ ನಾವು ತುಂಬ ಚೆನ್ನಾಗಿ ಬದುಕಿದ್ದೀವಿ. ತುಂಬ ಚೆನ್ನಾಗಿ ಬದುಕಿದ್ರೊಳಗಿರುವಂತಹ ಒಂದು ಗಲಾಟೆ ಇರ್ಬೋದು, ಚಿಕ್ಕ ಚಿಕ್ಕ ಜಗಳ ಇರ್ಬೋದು, ಆಮೇಲೆ ಪರ್ಸ್ನಲ್ ಆಗಿ ನಾವಿಬ್ಬರು ಕೂತು ಮಾತನಾಡಿದಂಥ ದಿನಗಳಿರ್ಬೋದು. ನಾನು ನೋವಿನಲ್ಲಿದ್ದಾಗ ಅವನು ನನ್ನನ್ನು ಸಂತೈಸಿದ ರೀತಿ ಇರ್ಬೋದು, ಅವನು ನೋವಿನಲ್ಲಿದ್ದಾಗ ನಾವೆಲ್ಲರೂ ಜೊತೆಗಿದ್ದ ರೀತಿ ಇರ್ಬೋದು. ಜೊತೆಗೆ ಬಿಗಿನಿಂಗ್ ಸ್ಟೇಜ್ ಆಫ್ ಸಿನಿಮಾ ಶುರುವಾದಾಗ, ಅಂದರೆ ಸ್ಪರ್ಶಗಿಂತ ಹಿಂದೆ ಇರ್ಬೋದು, ಸ್ಪರ್ಶ ಆದಮೇಲೆ ಕೂಡ ಇರ್ಬೋದು, ಒಂದೊಂದೇ ಸ್ಟೆಪ್ನಲ್ಲಿ ಅವನು ಬೆಳೀತಿರಬೇಕಾದ್ರೆ ಆ ಬೆಳವಣಿಗೆಯನ್ನು ನೋಡ್ತಾ ಬಂದ್ವಿ. ಜೊತೆಗೆ ನಾವೆಲ್ಲರೂ ಜೊತೆಗೆ ಬೆಳೆದ್ವಿ. ಜೊತೆಗೆ ಅವನು ಎಷ್ಟೇ ಬೆಳೆದ್ರು ಕೂಡ ನಮ್ಮೆಲ್ಲರನ್ನೂ ತನ್ನ ಜೊತೆಯಾಗಿ ಇಟ್ಕೊಂಡು ಬೆಳೆಸುವ ಆ ಒಂದು ಕಾಯಕ ಇದೆಯಲ್ಲ, ಆ ಒಂದು ಎಕ್ಸ್ಪ್ರೆಷನ್ ಇದೆಯಲ್ಲ, ಅದು ಅವನೊಳಗೆ ತುಂಬ ಚೆನ್ನಾಗಿದೆ. ಹಿ ಈಸ್ ಎ ವೆರಿ ಗುಡ್ ಹ್ಯೂಮನ್ ಬೀಯಿಂಗ್. ನಾನು ಭಾಳ ಹತ್ತಿರದಿಂದ ನೋಡಿರೋದ್ರಿಂದ ನನ್ನ ಎಲ್ಲ ಸಂದರ್ಭಗಳಲ್ಲೂ ನನ್ನ ಜೊತೆಗಿದ್ದು ನನ್ನನ್ನು ನಿಜವಾಗಲೂ ಗೈಡ್ ಮಾಡ್ತಾ, ಜೊತೆಗೆ ನಾವು ಹೇಳಿದ ಮಾತುಗಳನ್ನು ಅವನು ಕೇಳ್ತಾ ಬದುಕಿದ ಸ್ಥಿತಿಗಳು ಇಲ್ಲಿವರೆಗೂ ನಡೆದು ಬಂದಿದೆ. ನಿಜವಾಗ್ಲೂ ಸುದೀಪ್ ಒಬ್ಬ ನನಗೆ ತುಂಬ ಒಳ್ಳೆಯ ಗೆಳೆಯ. ಯಾಕಂದ್ರೆ ಗೆಳೆಯರು ಇರಬೇಕು. ಈಗ ಒಂದು ಲೈನ್ ತುಂಬ ಚೆನ್ನಾಗಿದೆ, ಸ್ನೇಹ ಅತಿ ಮಧುರ, ಅದು ಅಮರ ಅಂತ. ಹಾಗೆ ಅಮರನಾಗುವ ಸ್ನೇಹಿತ ಏನಾದ್ರು ಇದ್ರೆ ನನಗೆ ಅದು ನನ್ನ ಕಿಚ್ಚ ಸುದೀಪ್. ಯಾಕೆಂದ್ರೆ ಎಲ್ಲ ರೀತಿಯಲ್ಲೂ ಅಷ್ಟೇ. ಹಾಗಾಗಿ ಇವತ್ತು ಈ ಹಾಡು ಒಂದು ಆಂಥಮ್ ಆಗಿ ಅವನ ಬಾಯಿಂದ ಬಂದಿರೋದು, ಅವನು ಹಾಡಿರೋದು, ಅದಕ್ಕೆ ಚಂದನ್ ಅವರ ಲಿರಿಕ್ಸ್ ಇರ್ಬೋದು, ಜೊತೆಗೆ ಮ್ಯೂಸಿಕ್ ಡೈರೆಕ್ಟರು ಮಾಡಿದಂಥ ಮ್ಯೂಸಿಕ್ ಇರ್ಬೋದು, ಇದೆಲ್ಲವನ್ನು ನೋಡಿದಾಗ ಭಾಳ ಒಳ್ಳೆಯ ಹಾಡು ಅನಿಸುತ್ತೆ. ನಿಜವಾಗ್ಲೂ ಈಗಿನ ಒಂದು ಜನ್ರೇಷನ್ಗೆ ಒಂದು ಒಳ್ಳೆ ಆಂಥಮ್ ಆಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಚಂದನ್ ಸೂಪರ್. ಫಸ್ಟ್ ಆಫ್ ಆಲ್ ಸಾಂಗ್ ಕೊಟ್ಟಿದ್ದಾರೆ ವಾಯ್ಸ್ ಇಂದ ಸುದೀಪ್. ಅಷ್ಟೇ ಒಳ್ಳೆ ಸ್ಕ್ರೀನ್ ಪ್ರೆಸೆನ್ಸ್ ಚಂದನ್ದು. ಲುಕಿಂಗ್ ಹ್ಯಾಂಡ್ಸಮ್, ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಆ್ಯಂಡ್ ನನ್ನ ಫ್ರೆಂಡ್ ಯು ಹ್ಯಾವ್ ಲಿಟ್ ಅಪ್ ದ ಸೀನ್ಸ್, ಸೊ ಅದಕ್ಕೆ ಜೀವ ತುಂಬಿದ್ದೀರಾ.
ಆ್ಯಂಡ್ ಅಫ್ಕೋರ್ಸ್ ಆಲ್ ದಿ ಬೆಸ್ಟ್ ಟು ಚಂದನ್ ಆ್ಯಂಡ್ ದ ಟೀಮ್ ಅಂತ ಹೇಳ್ತಾ ನಾನು ಒಂದೆರಡು ಇನ್ಸಿಡೆಂಟ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಸುದೀಪ್ ಇನ್ನೂ ಆ್ಯಕ್ಟರೇ ಆಗಿರಲಿಲ್ಲ, ನಾನು ಕ್ರಿಕೆಟರ್ ಆಗಿರಲಿಲ್ಲ ಕರ್ನಾಟಕ, ಅವಾಗಿಂದ ನಮ್ಮ ಫ್ರೆಂಡ್ಶಿಪ್ ಶುರು ಆಗಿದ್ದು. ಎಸ್, ಅರುಣ ಹೇಳ್ದಂಗೆ ಸುಮಾರು ಐಸ್ ಆ್ಯಂಡ್ ಲೋಸು, ಕಿತ್ತಾಟ, ಗಲಾಟೆ, ಅಂದರೆ ಅದೆಲ್ಲ ಇದ್ದೇ ಇರುತ್ತೆ. ಫ್ರೆಂಡ್ಶಿಪ್ ಅಂದರೆ ಇನ್ನೇನು, ಅದಕ್ಕೆ ಸುಮ್ಮನೆ ಒಂದೇ ಲೈನಲ್ಲಿ ಇರಲ್ಲ. ಸೊ ಯಾವ ಥರ ಅದನ್ನು ನೆಡ್ಸ್ಕೊಂಡು ಹೋಗ್ತೀವಿ, 35 years ಆದ್ರೂ ಆ ಥರ ಇನ್ನೂ ಜೊತೆ ಇದ್ದೀವಿ ಅಂದರೆ ಇಟ್ ಆ್ಯಡ್ಸ್ ಸೋ ಮಚ್ ಆಫ್ ವ್ಯಾಲ್ಯೂ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ನಾನು ಒಂದು ಇನ್ಸಿಡೆನ್ಸ್ ಇಲ್ಲಿ ಜ್ಞಾಪಿಸ್ಕೊಳ್ಳೋಕೆ ಇಷ್ಟಪಡ್ತೀನಿ. ನಾನು ಕರ್ನಾಟಕ ಆಡಬೇಕಾದ್ರೆ ಇವು ಪೆಟ್ರೋಲ್ ಹಾಕ್ಸ್ಕೊಂಡು 50 ರೂಪಾಯಿ ಬೈಕಲ್ಲಿ ಬಂದು ನೋಡಿದ್ದು ಜ್ಞಾಪಕ ಬರುತ್ತೆ. ಅದು ಫ್ರೆಂಡ್ಶಿಪ್ಪು. ಯಾಕೆಂದರೆ ಮದರ್ಸ್ ಲವ್ ಬಿಟ್ಟರೆ ಸೆಕೆಂಡ್ ಪ್ಯೂರೆಸ್ಟ್ ಫಾರ್ಮ್ ಆಫ್ ಫ್ರೆಂಡ್ಶಿಪ್ ವಿತೌಟ್ ಎಕ್ಸ್ಪೆಕ್ಟೇಷನ್ ಇಸ್ ಯಾರಾದರೂ ಫ್ರೆಂಡ್ಸ್ ಆ ಟ್ರೂ ಫ್ರೆಂಡ್ಶಿಪ್ ತೋರಿಸಲ್ಲ ಅದೇನೆ. ಅದೇ ರೀತಿ ಅವ್ನು ಹುಚ್ಚ ಫಿಲ್ಮ್ ರಿಲೀಸ್ ಆದಾಗ ಉಮಾ ಥಿಯೇಟ್ರಲ್ಲಿ ಫಸ್ಟ್ ಹೋದಾಗ ಅವ್ನು ಇನ್ನೂ ಯಾರು ಗುರುತಿಸಿರ್ಲಿಲ್ಲ. ಆ ಶೋ ಬಿಟ್ಟು ಆಚೆ ಬರಬೇಕಾದ್ರೆ ನಾನು ನನ್ನ ಫ್ರೆಂಡ್ ಇನ್ನೊಬ್ಬ ಹರೀಶ್ ಅಂತ ಇದ್ದ ಅವ್ರ ಜೊತೆಗೆ. ಸೊ ಸುದೀಪ್ ನಾವು ಬರಬೇಕಾದ್ರೆ ಶರ್ಟ್ ಎಲ್ಲ ಕಿತ್ತಾಕ್ಬಿಟ್ರು. ಅಂದರೆ ಆ ಥರ ಒಂದು ಕ್ರೇಜ್ ಬಂದಿತ್ತು ಆ ಮೂವಿ ನೋಡಾದ್ಮೇಲೆ. ಸೊ ಇದೆಲ್ಲ ಜರ್ನಿ ಲೈಫಲ್ಲಿ ಸುಮಾರು ಈ ಥರ ಇನ್ಸ್ಟೆನ್ಸಸ್ ನೋಡ್ಕೊಂಬಂದಿದ್ವಿ. ಆಮೇಲೆ ಸಾಧು ಕೋಕಿಲ ಸರ್ ಇಲ್ಲೇ ಇದ್ರು. ಸಪೋರ್ಟ್ ಗಾರ್ಡನಲ್ಲಿ ಎಲ್ಲ ಫ್ರೆಂಡ್ಸ್ ಎಲ್ಲ ಸೇರಿ ಟೆನ್ನಿಸ್ ಬಾಲ್ ಆಡಬೇಕಾದ್ರೆ ಆ ಫ್ರೆಂಡ್ಶಿಪ್ಪು, ಆ ಬಾಂಧವ್ಯ, ಶಿವಣ್ಣ, ನೀವು, ಉಪೇಂದ್ರ ಸರ್, ಇವರೆಲ್ಲ ಸುದೀಪು, ಅವಾಗ ಈವನ್ ಪುನೀತ್ ಬಂದಿದ್ರು ಅವಾಗ. ಸೊ ಇದೆಲ್ಲ ಜ್ಞಾಪಕ ಬರುತ್ತೆ. ಎಲ್ಲ ಯಂಗ್ಸ್ಟರ್ಸ್ ಕೂಡ ಎಲ್ಲ ಸೇರಿಸಿದ್ರು. ಸೊ ದಿಸ್ ಆಡ್ಸ್ ಅ ಲಾಟ್ ಆಫ್ ವ್ಯಾಲ್ಯೂ. ಅಂದರೆ ಫ್ರೆಂಡ್ಶಿಪ್ ಅವಾಗಲೇ ಡೆವಲಪ್ ಆಗೋದು. ಅವಾಗ ಒಂದು ಮಾತು ಹೇಳಿದ್ರು ಸಾಧು ಕೋಕಿಲ ಸರ್, ಅಲ್ಲಿ ಬ್ಯಾಟಿಂಗ್ ಆಡ್ತಾ ಇರೋದು ಸಚಿನ್ ಥರನೇ ಆಡಿದೆ ಅಲ್ವಾ ಅಂತ ಹೇಳಿದ್ದು ಇನ್ನೂ ಜ್ಞಾಪಕ ಇದೆ. ಸೊ ಆಲ್ ದಿ ಬೆಸ್ಟ್ ಚಂದನ್, ರಿಯಲಿ ನೀಟ್ ವರ್ಕ್, ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಅಟ್ ದ ಸೇಮ್ ಟೈಮ್ ಫ್ರೆಂಡ್ಶಿಪ್ಗೆ ಅಲ್ಲಿ ಜೀವ ತುಂಬಿದ್ದೀರಾ. ಆಲ್ ದಿ ಬೆಸ್ಟ್. ಥ್ಯಾಂಕ್ಸ್ ಫಾರ್ ಇನ್ವೈಟಿಂಗ್ ಮೀ. ಥ್ಯಾಂಕ್ ಯು ಆಲ್. ಒಂದು ಸ್ವಲ್ಪ ಮುಂದೆ ಬರಬಹುದಾ ಪ್ಲೀಸ್? ಎಸ್, ಹಾರ್ಟ್ಲಿ ವೆಲ್ಕಮ್. ಒಂದು ರಿಮೈಂಡರ್, ಗ್ರೌಂಡಲ್ಲಿ ಇಲ್ಲ ಅನ್ನೋದಷ್ಟೇ. ಓಕೆ, ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕಾಗಿ. ಫ್ರೆಂಡ್ಶಿಪ್ ಆಂಥಮ್ ಅನ್ನ ಇವತ್ತು ಲಾಂಚ್ ಮಾಡಿದ್ದಾರೆ. ಸುದೀಪ್ ಸರ್ ಜೊತೆಗೂ ಕೂಡ ನೀವೆಷ್ಟು ಬಾಂಧವ್ಯದಲ್ಲಿದ್ದೀರೋ, ಚಂದನ್ ಅವ್ರ ಜೊತೆಗೂ ಕೂಡ ಅಷ್ಟೇ ಒಂದು ಬ್ಯೂಟಿಫುಲ್ ಫ್ರೆಂಡ್ಶಿಪ್ ಅನ್ನ ಕ್ಯಾರಿ ಮಾಡ್ತಾ ಇದ್ದೀರಾ. ಸಾಂಗ್ ನೋಡಿದ್ರಿ, ನಮ್ಮೆಲ್ಲರ ಬೆಸ್ಟ್ ವಿಶಸ್ ಟು ದ ಹೋಲ್ ಟೀಮ್. ಫಸ್ಟ್ ಆಫ್ ಆಲ್ ಮೊದಲಿಗೆ ಮಾಧ್ಯಮ ಮಿತ್ರರಿಗೆ ಎಲ್ಲರಿಗೂ ನಮಸ್ಕಾರ. ಹಾಗೆ ಎಲ್ಲರೂ ದೊಡ್ಡ ದೊಡ್ಡ ನಟರಿದ್ದಾರೆ. ಸಾಧು ಕೋಕಿಲ್ ಸರ್ ಆಗಿರ್ಬೋದು, ವರುಣ್ ಸರ್ ಆಗಿರ್ಬೋದು, ಮತ್ತೆ ಗಿರೀಶನ್ ಆಗಿರೋದು, ಇಂಥ ದೊಡ್ಡ ನಟರಿದ್ರಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಚಂದನ, ನಂಗೂ ಆಲ್ ದ ಬೆಸ್ಟ್ ಅಣ್ಣ. ಫಸ್ಟ್ ಟೈಮ್ ಡೈರೆಕ್ಷನ್ ಮಾಡಿದ್ದೀರಾ. ಆ ಪಾತ್ರಕ್ಕೆ ನೀವು ಪಾತ್ರನೇ ನೀವು ಗೊತ್ತಾಗ್ತಿಲ್ಲ, ಅಷ್ಟು ಚೆನ್ನಾಗಿ ಸೂಟ್ ಆಗ್ತಾ ಇದ್ದೀರಾ. ಆಲ್ ದ ಬೆಸ್ಟ್. ಅಷ್ಟು ಚೆನ್ನಾಗಿ ಪಾತ್ರ ಕಾಣ್ತಾ ಇದ್ದೀರಾ. ಆಲ್ ದ ಬೆಸ್ಟ್ ಅಣ್ಣ. ಹಾಗೆ ನೀವು ಪ್ರೊಡಕ್ಷನ್ ಓಪನ್ ಮಾಡೋದು ತುಂಬಾ ಖುಷಿಯಾಗಿದೆ. ಇನ್ನೊಂದಷ್ಟು ಜನ ಕಲಾವಿದರಿಗೆ ಇದೇ ತರ ಅಂದ್ರೆ ಕೆಲಸ ಕೊಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಆಲ್ ದ ಬೆಸ್ಟ್. ಸಾಂಗ್ ಬಗ್ಗೆ ಹೇಳೋದಾದ್ರೆ, ಸ್ನೇಹ ಅಂದ್ರೆ ಸುದೀಪಣ್ಣ ಅಂದ್ರೆ ಸ್ನೇಹ. ಯಾಕೆಂದ್ರೆ ನಾವೇನ್ ಸಂಪಾದನೆ ಮಾಡಿದೀವಿ ಇವತ್ತು ಗೊತ್ತಿಲ್ಲ, ಅವ್ರ ಸ್ನೇಹ ಸಂಪಾದನೆ ಮಾಡಿದೀವಿ. ಅದು ನಮ್ಮ ಭಾಗ್ಯ ಅಂತ ಹೇಳಕ್ ಇಷ್ಟಪಡ್ತೀನಿ ಎಲ್ರಿಗೂ. ಹಾಗೆ ಅಂದ್ರೆ ಇಷ್ಟು ವರ್ಷದಲ್ಲಿ ಅವರು ಫಸ್ಟ್ ಆಫ್ ಆಲ್ ಫಸ್ಟು ಕೃಷ್ಣಣ್ಣ ಲವ್ ಮಾಸ್ಟರ್ 3 ಮಾಡಿದ್ರು. ಅವ್ರು ಯಾರಿಗೆ ಸಾಥ್ ಕೊಟ್ಟಿದ್ದಾರೆ ಅವರೆಲ್ಲ ಬೇರೆ ದೊಡ್ಡ ದೊಡ್ಡ ಲೆವೆಲ್ಗೆ ಹೋಗಿದ್ದಾರೆ. ಅದೇ ತರ ನೀವು ದೊಡ್ಡ ಲೆವೆಲ್ಗೆ ಹೋಗಿ ಮುಂದೆ ಒಂದು ಒಳ್ಳೆ ಸಿನಿಮಾಗಳನ್ನ ಮಾಡಿ ಅಂತ ಹೇಳಕ್ಕೆ ಆಗುತ್ತೆ. ಎಲ್ಲರೂ ಸೇರಿದವ್ರಿಗೆ ನಮಸ್ತೆ. ಫಸ್ಟ್ ಆಫ್ ಆಲ್ ಸಿನಿಮಾದ ಟೈಟ್ಲು ತುಂಬ ಚೆನ್ನಾಗಿದೆ. ಫ್ಲರ್ಟ್ ಅನ್ನೋದು ಲೈಕ್ ಪ್ಯಾನ್ ಇಂಡಿಯಾ ಟೈಟ್ಲು ಥರ, ಐ ಮೀನ್ ಎಲ್ಲರಿಗೂ ಕನೆಕ್ಟ್ ಆಗುವಂಥ ಒಂದು ಟೈಟ್ಲ್ ಇದು. ಕಂಗ್ರ್ಯಾಚುಲೇಷನ್. ಅಂದರೆ ಅಂಥ ಒಳ್ಳೆ ಟೈಟ್ಲು ನಿಮ್ಮ ಸಿನಿಮಾಗೆ ಒಂದು ಅದ್ಭುತವಾದ ರೆಸ್ಪಾನ್ಸ್ ಸಿಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಅಫ್ಕೋರ್ಸ್ ತುಂಬ ವಿಷಯಗಳಿದೆ ಈ ಸಾಂಗ್ ಹಿಟ್ಟಾಗೋದಕ್ಕೆ. ಫಸ್ಟ್ಲಿ ಸುದೀಪ್ ಸರ್ ವಾಯ್ಸ್ ಇರ್ಬೋದು. ಐ ಥಿಂಕ್ ಜೀವ ಅಂತ ವರ್ಡು ತುಂಬ ಸಾಂಗ್ಸ್ಗಳು ಆಲ್ರೆಡಿ ಹಿಟ್ಟಾಗಿದೆ. ಜೀವ ಅದೆಲ್ಲ ಐ ಥಿಂಕ್ ಇದನ್ನು ಈ ಜೀವ ಅನ್ನೋ ಒಂದು ವರ್ಡ್ ಇರೋದ್ರಿಂದ, ಆಮೇಲೆ ತುಂಬ ಒಳ್ಳೆ ಲಿರಿಕ್ಸ್ ಚಂದನ್ ಬರ್ದಿರೋದ್ರಿಂದ ಡೆಫಿನೆಟ್ಲಿ ರೀಚ್ ಆಗುತ್ತೆ. ಇದು ಎಸ್ಪೆಷಲಿ ಫ್ರೆಂಡ್ಶಿಪ್ ಸಾಂಗ್ ಆಗಿರೋದ್ರಿಂದ ಕೆಲವರು ತುಂಬ ಫ್ರೆಂಡ್ಶಿಪ್ ನೋಡಿ ನಾವು ಇನ್ಸ್ಪೈರ್ ಆಗೋದುಂಟು. ಫಾರ್ ಎಕ್ಸಾಂಪಲ್ ವಿರಾಟ್ ಕೊಹ್ಲಿ ಮತ್ತು ABD ಅವರಿಬ್ಬರು ಫ್ರೆಂಡ್ಶಿಪ್ನ ನೋಡಿ ನಾವು ಆ ರೀಲ್ಸ್ ಎಲ್ಲ ಆಗಿರ್ಬೋದು, ಗ್ರೌಂಡಲ್ಲಿ ಇದ್ದಾಗ ಆಗಿರ್ಬೋದು ತುಂಬ ಸೆಲೆಬ್ರೇಟ್ ಮಾಡ್ತೀವಿ. ನಮ್ಗೆ ಡೈರೆಕ್ಟಾಗಿ ಕನೆಕ್ಟ್ ಆಗಿಲ್ಲ ಅಂದ್ರೂ ಕೂಡ ಅವರ ವಿಡಿಯೋಗಳು, ಅವ್ರ ಎಮೋಷನ್ಸ್ ನಮಗೆ ತುಂಬ ಕನೆಕ್ಟ್ ಆಗುತ್ತೆ. ಅದೇ ರೀತಿ ಈ ಸಾಂಗಲ್ಲಿ ವಿಜುವಲ್ಸ್ ನೋಡಿ ನನ್ನ ಕ್ಲೋಸ್ ಫ್ರೆಂಡ್ ಒಬ್ಬ ನರೇಂದ್ರ ಅಂತ ಅವ್ನು ನನ್ಗೆ ಕನೆಕ್ಟ್ ಆದ. ಅಂದರೆ ಗಿರೀಶ್ ಮತ್ತೆ ಚಂದದು ಕೆಮಿಸ್ಟ್ರಿ ನೋಡಿದಾಗ ಈ ಸಾಂಗಲ್ಲಿ ಅವ್ನು ನನ್ಗೆ ನೆನಪಾದ. ಡೆಫಿನೆಟ್ಲಿ ಈ ಸಾಂಗು ತುಂಬ ದೊಡ್ಡ ಮಟ್ಟಿಗೆ ರೀಚ್ ಆಗುತ್ತೆ. ಆ ಎಲಿಮೆಂಟ್ಸ್ಗಳಿದೆ. ಡೆಫಿನೆಟ್ಲಿ ಆ ಲಿರಿಕ್ಸ್ ತುಂಬ ವೈರಲ್ ಆಗುತ್ತೆ, ರೀಲ್ಸ್ಗಳಾಗುತ್ತೆ. ಐ ಥಿಂಕ್ ಡೈರೆಕ್ಷನ್ ಆಗಿರ್ಬೋದು, ಪ್ರೊಡಕ್ಷನ್ ಆಗಿರ್ಬೋದು, ಎಲ್ಲ ಜವಾಬ್ದಾರಿಯನ್ನು ತಗೊಂಡು ಒಂದು
ಹೆಗಲ ಮೇಲೆ ಹಾಕೊಂಡು ಹೋಗ್ತಾ ಇದ್ದಾರೆ ಚಂದು. ವಿಶು ಆಲ್ ದ ಬೆಸ್ಟ್ ಚಂದು, ತುಂಬ ದೊಡ್ಡ ಸಕ್ಸಸ್ ಸಿಗಲಿ ಅಷ್ಟೇ. ನನ್ನ ಬೆಸ್ಟ್ ವಿಶಸ್ ಯಾವಾಗಲೂ ಚಂದ ಇದ್ದೇ ಇರುತ್ತೆ. ಆ್ಯಂಡ್ ಥ್ಯಾಂಕ್ ಯು. ಈ ಒಂದು ಅದ್ಭುತವಾದ ಸಾಂಗ್ ಇವೆಂಟ್ಗೆ ನಾವೆಲ್ಲರೂ CCL ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡಿರೋದು ಇನ್ನೂ ತುಂಬ ಖುಷಿ ಆಗ್ತಿದೆ. ಥ್ಯಾಂಕ್ ಯು ಸೊ ಮಚ್. ಎಲ್ರಿಗೂ ನಮಸ್ಕಾರ. ಸಾಂಗ್ ನೋಡೋದು ತುಂಬ ಖುಷಿ ಆಯಿತು ಚಂದು. ನನ್ನ ಶೂಟಿಂಗ್ ಸ್ಪಾಟ್ ಕೂಡ ಹೋಗಿ ಕೆಲವೊಂದು ಸೀನ್ಗಳಿದೆ, ಬಟ್ ಅಲ್ಲೇ ನಮಗೆ ನಗೋಕ್ಕಾಗಿಲ್ಲ. ಬಟ್ ಸಿನಿಮಾದಲ್ಲಿ ನೆಂಗೆ ಇರುತ್ತೆ ಅಂತ ಯೋಚನೆ ಮಾಡ್ತಾ ಇದ್ದೆ. ಸೀನ್ಗಳು ನೋಡಿ ತುಂಬ ಚೆನ್ನಾಗಿ ಬಂದಿದೆ, ತುಂಬ ಚೆನ್ನಾಗಿ ಬರ್ತಿದ್ದೀರ. ಸೊ ಕಂಪೋಸಿಂಗ್ ತುಂಬ ಚೆನ್ನಾಗಿದೆ. ಸುದೀಪ್ ಅಣ್ಣ ಕೂಡ ತುಂಬ ಚೆನ್ನಾಗಿ ಹೇಳಿದ್ದಾರೆ. ಸೊ ಟೀಮ್ಗೆ ಒಳ್ಳೆಯದಾಗಲಿ, ಸಕ್ಸಸ್ ಆಗಲಿ ಸಿನಿಮಾ. ಚಂದು ಆಲ್ ದಿ ಬೆಸ್ಟ್. ಎಲ್ರಿಗೂ ನಮಸ್ಕಾರ. ಚಂದು ಫ್ಲಡ್ ಆ್ಯಕ್ಚುಲಿ ನಾವು CCL ನಡೀತಿರ್ಬೇಕಾದ್ರೆ ನಾವು ಆಲ್ರೆಡಿ ಶುರು ಮಾಡಿದ್ವಿ. ಯಾರೋ ಇವನು ಫ್ಲಡ್ ಹೀರೋ ಇದ್ದಾನೆ ಅಂತ. ಸೊ ಅಲ್ಲೇ ಶುರು ಮಾಡಿದ್ದೇನೆ. ನನಗೆ ಚಂದು ಈ ಸಿನಿಮಾದ ಸಾಂಗ್ ಬಂದು 4-5 ಸರಿ ಕೇಳಿಸಿದ್ರು. ಬಟ್ ಒಳ್ಳೆ ಸಿಂಗರ್ ಬೇಕು, ಲಿರಿಕ್ಸ್ ಅಷ್ಟು ಚೆನ್ನಾಗಿದೆ. ಬಟ್ ಅವ್ನು ಹೇಳಿರಲಿಲ್ಲ, ಸುದೀಪ್ ಸರ್ನ ಅಪ್ರೋಚ್ ಮಾಡ್ತಾನೆ ಅಂತ ಹೇಳೇ ಇರಲಿಲ್ಲ. ನಾನು ಆ್ಯಕ್ಚುಲಿ ಅವ್ರ ವಾಯ್ಸಲ್ಲಿ ಕೇಳಿದಾಗಂತೂ ಇನ್ನೂ ಆ ಸಾಂಗ್ ಇನ್ನೂ ತುಳ್ಕ ಬಂತು. ಸೊ ಹಾಗೆ ನನ್ನ ಲೈಕ್ ಐ ಸೆಡ್, ನಾವೆಲ್ಲ ಫ್ರೆಂಡ್ಸು ನಿನ್ನ ಜೊತೆ ವಿ ಆರ್ ಆಲ್ವೇಸ್ ದೇರ್ ಫಾರ್ ಯು ಚಂದು. ಆಲ್ ದ ಬೆಸ್ಟ್ ಆ್ಯಂಡ್ ಎಂಟೈರ್ ಟೀಮ್ ಫ್ಲಡ್ಗೆ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಚಂದು ಭಾಯ್ ಕಂಗ್ರ್ಯಾಚುಲೇಷನ್. ಈ ಸಾಂಗ್ನ ನಾವು ಒಟ್ಟಿಗೆ ಟ್ರಾವೆಲ್ ಮಾಡ್ಬೇಕಾದ್ರೆ ಸುಮಾರು ಟೈಮ್ ಬೇರೆ ವಾಯ್ಸಲ್ಲಿ ಕೇಳಿದಾಗ ನಾನು ಹೇಳ್ತಾ ಇದ್ದೆ, ಇದು ಎಷ್ಟೊಂದು ಹೊಡೆದೋಗಿರೋ ಹೃದಯಗಳಿಗೆ ಪಾಚಪ್ ಆಗೋಕ್ಕೊಂದು ಸಾಂಗ್ ಆಗುತ್ತೆ ಅಂತ. ಎಕ್ಸಾಕ್ಟ್ಲಿ ಸುದೀಪ್ ಸರ್ ಹಾಡಿದ್ದಾರೆ. ಈಗ ಆ ಸಾಂಗು ತುಂಬ ಚೆನ್ನಾಗಿ ರೀಚ್ ಆಗುತ್ತೆ. ಆ್ಯಕ್ಚುಲಿ ಸಾಂಗು ನನಗೆ ಆ ಫ್ರೆಂಡ್ಶಿಪ್ನ ಎಷ್ಟೊಂದು ಜನ ಇವತ್ತು ನಾವು ಕಳ್ಕೊಂಡಿರೋದಿರ್ಬೋದು, ಅದನ್ನೆಲ್ಲ ಕೇಳಿದಾಗ ಎಷ್ಟೊಂದು ಜನ ವಾಪಸ್ ನೆನಪಾಗ್ತಾರೆ. ಚಿಕ್ಕ ಚಿಕ್ಕ ವಿಷಯಗಳಿಗೆ ನಾವು ಮಾತು ಬಿಟ್ಟಿರ್ತೀವಿ, ಒಡೆದೋಗಿರುತ್ತೆ ಸಂಬಂಧಗಳು. ಅದನ್ನ ಈ ಸಾಂಗ್ ನೋಡಿದಾಗ ಅದೇ ನೆನಪಾಯ್ತು. ಎಷ್ಟೊಂದು ಜನ ಫ್ರೆಂಡ್ಸು ಎಷ್ಟೊಂದು ಜನ ಕಳೆದೋಗಿದ್ದಾರೆ, ಮತ್ತೆ ವಾಪಸ್ ಸೇರ್ಬೇಕು, ಆ ಥರದ್ದು ಎಮೋಷನ್ಸ್ ಮತ್ತೆ ನೆನಪಾಗುತ್ತೆ. ಸೊ ಆ ಥರ ಒಂದು ಸಾಂಗ್ ಕೊಟ್ಟಿರೋದಕ್ಕೆ ಚಂದ್ರು ಭಾಯ್ ಥ್ಯಾಂಕ್ ಯು ಸೋ ಮಚ್. ಹಾಗೆ ಸುದೀಪ್ ಸರ್ ಹಾಡಿದ್ಮೇಲೆ ಕೇಳಬೇಕಾ. ಸೊ ಥ್ಯಾಂಕ್ ಯು ಸರ್. ಈ ಥರ ಒಂದು ಸಾಂಗ್ ನಮ್ಮೆಲ್ಲರಿಗೂ ಕೇಳೋಂಥ ಅವಕಾಶ ಮಾಡಿಕೊಟ್ಟಂತ ನಿಮಗೆ ಥ್ಯಾಂಕ್ ಯು. ಹಾಗೆ ಚಂದು ಭಾಯ್ ಇದು ಒಂದು ಫ್ರೆಂಡ್ಶಿಪ್ ಹೇಳ್ಬೇಕಂದ್ರೆ ನಾನು ತುಂಬ ಜೂನಿಯರ್ ಅವ್ರಿಗೆ. ನಾವು ಅವರು ಸೀರಿಯಲ್ ಮಾಡ್ಬೇಕಾದ್ರೆ ಇನ್ನೂ ಕಾಲೇಜಲ್ಲಿ ಓದ್ತಾ ಇದ್ದೆ, ಅವಾಗ ಒಟ್ಟಿಗೆ ಜಿಮ್ ಮಾಡ್ತಾ ಇದ್ವಿ. ಅದು ಈ ಥರ CCL ಕನೆಕ್ಟ್ ಆಗುತ್ತೆ ಅನ್ನೋದು ಗೊತ್ತಿರಲಿಲ್ಲ. ಸೊ ಆ ಫ್ರೆಂಡ್ಶಿಪ್ ಇನ್ನೂ ಹಂಗೆ ನಡೀತಾ ಇದೆ. ಸೊ ಗುಡ್ ಟು ಆಲ್. ಈ ಸಂಬಂಧಗಳು ಹಾಗೆ ಇರಲಿ, ಒಡೆದೋಗಿರೋ ಸಂಬಂಧನ ವಾಪಸ್ ತಗೊಂಬನ್ನಿ. ಈ ಸಾಂಗ್ ನೋಡಿ ಇನ್ಸ್ಪೈರ್ ಆಗಿ ಈ ಸಿನಿಮಾನ ಹರಿಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಚಂದೋಣ ಆಲ್ ದ ಬೆಸ್ಟ್ ಅಂಡ್ ಕಂಗ್ರ್ಯಾಚುಲೇಷನ್ಸ್. ಏನಂತಂದ್ರೆ ಎಲ್ಲ ಒಂದ್ಸಲ 2 ಸಲ ಸಾಂಗ್ ಕೇಳಿದ್ದಾರೆ ಅಂತಂದ್ರು. ಬಟ್ CCL ಪ್ರಾಕ್ಟೀಸ್ ಟೈಮಲ್ಲಿ ನಾನು ಆಲ್ಮೋಸ್ಟ್ 2 months ಮಾರ್ನಿಂಗ್ ಅವ್ರು ಎದುರಿಸ್ಕೊಂಡು ಗ್ರೌಂಡ್ ಕರ್ಕೊಂಡು ಹೋಗೋದ್ರಿಂದ ಅಲ್ಲಿಂದ ವಾಪಸ್ ಬರೋ ತನಕನೂ ಸಾಂಗ್ ನಾನು ಕೇಳ್ತಾನೆ ಇದ್ದೆ. ಸೊ ಆ ಲಿರಿಕ್ಸ್ ಚೇಂಜ್ ಆಗ್ತಾನೆ ಇತ್ತು. ಒಂದೊಂದು ವರ್ಡೂ ಚೇಂಜ್ ಆಗ್ತಾ ಇತ್ತು. ಹೇಳ್ತಾ ಇದ್ರು ಮಗ ಹೆಂಗೋ ಬಂದಿದೆ ಇದು ಅಂತ ಅಂದ್ಬಿಟ್ಟು. ಅಣ್ಣ ನಾನು ಅದನ್ನೆಲ್ಲ ಕಂಪೇರ್ ಮಾಡೋಕ್ಕಾಗಲ್ಲ, ನನ್ನ ಹೇಳಕ್ಕಾಗಲ್ಲ, ನೀವು ಚೆನ್ನಾಗಿ ಬರ್ದಿದ್ದೀರಣ್ಣ ಬಂದ. ಇದೊಂದು ಒಳ್ಳೆ ಫ್ರೆಂಡ್ಶಿಪ್ ಆಲ್ಬಮ್ ಆಗುತ್ತೆ ಎಲ್ಲರಿಗೂ. ಸೊ ಒಂದು ಹಾರ್ಟ್ ಬ್ರೋಕನ್ ಅಂತ ಯಾಕಾಗಿರುತ್ತೆ ಅಂದ್ರೆ ಲವ್ ಅಲ್ಲಿ ಆಗಿರುತ್ತೆ, ಬಟ್ ಫ್ರೆಂಡ್ಶಿಪ್ ಅಲ್ಲಿ ಆಗುತ್ತಲ್ಲ, ಸೊ ಅದನ್ನ ಕನೆಕ್ಟ್ ಮಾಡುತ್ತೆ ಇದು ಅಂತ ಹೇಳಿದ್ರು ಅವಾಗ್ಲೇನೆ. ಸೊ ಅದು ಆಕ್ಚುಲಿ ಸಾಂಗ್ ಅಲ್ಲಿ ಬಂದಿದೆ. ಅಂಡ್ ಸುದೀಪ್ ಅಣ್ಣನ ವಾಯ್ಸು, ಸೊ ಫಸ್ಟ್ ಅಣ್ಣ ಆಡಿದ್ದಾರೆ ಅಂತಂದಾಗ ಅದು ಈಸಿಲಿ ಕನೆಕ್ಟೆಡ್ ಆಗುತ್ತೆ ಎಲ್ಲರಿಗೂ. ಸೊ ಕಂಗ್ರ್ಯಾಚುಲೇಷನ್ಸ್ ಹೇಳ್ತೀನಿ. ಅಂಡ್ ದೆನ್ ನಮ್ಮ CCL ತಂಡ, ಸೊ ಏನ್ ಈ ಫ್ರೆಂಡ್ಶಿಪ್ ಅಂತ ಬಂದಿದ್ದೀವಿ, ಸೊ ಇದು ಹಿಂಗೆ ಕಂಟಿನ್ಯೂ ಆಗಲಿ ಅಂತ ನಾನು ಕೇಳ್ಕೊಂತೀನಿ. ಆಲ್ ದ ಬೆಸ್ಟ್ ಅಂತ. ಹಾಯ್, ನಮಸ್ಕಾರ ಎಲ್ಲರಿಗೂ ಬಂದಿರೋ ಮೀಡಿಯಾ ಫ್ರೆಂಡ್ಸ್ ಎಲ್ಲರಿಗೂ ನನ್ನ ಕಡೆಯಿಂದ ನಮಸ್ಕಾರ. ಆ್ಯಂಡ್ ಫಸ್ಟ್ ಆಫ್ ಆಲ್ ಫ್ಲರ್ಟ್ ಮೂವಿ ಅಂದರೆ ಇದು ಟೈಟಲೇ ಒಂಥರ ಕ್ಯಾಚಿ ಆಗಿದೆ. ಸೊ ಎಲ್ಲರಿಗೂ ಕನೆಕ್ಟ್ ಆಗುವಂಥ ಟೈಟಲ್ ಇಟ್ಟಿದ್ದಾರೆ ಚಂದನ್ ಅವರು. ಮತ್ತೆ ನೀವು ಇದರಲ್ಲಿ ನಾನು ಪ್ರತಾಪ್ ಮಾತಾಡ್ತಾ ಇದ್ವಿ, ಲೈಟಾಗಿ ರಿತಿಕ್ ಥರನೇ ಕಾಣಿಸ್ತೀರಾ, ಇನ್ನೊಂದು ಸ್ವಲ್ಪ ಉದ್ದ ಹೇರ್ ಸ್ಟೈಲ್ ಬಿಟ್ಟಿದ್ರೆ ಚಂದನ್ ನೀವು ಹೇರ್ ಕಟ್ ಮಾಡ್ಬಿಟ್ಟಿದ್ದೀರಾ ಸರ್? ಆಗಿದೆ ಸರ್, ಅದು ಕನೆಕ್ಟ್ ಆಗುತ್ತೆ. ಸೊ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್. ಫ್ಲರ್ಟ್ ಟೀಮ್ಗೆ ಒಳ್ಳೇದಾಗ್ಲಿ, ಹೆಚ್ಚು ಜನ ಬಂದು ಈ ಮೂವಿನ ನೋಡ್ಲಿ. ಬಿಕಾಸ್ ಎಲ್ರಿಗೂ ಕನೆಕ್ಟ್ ಆಗುತ್ತೆ ಮೂವಿ ಇದು. ಯಾಕೆಂದ್ರೆ ಎಲ್ಲರೂ ಫ್ಲರ್ಟ್ ಮಾಡಿರ್ತಾರೆ ಲೈಫಲ್ಲಿ, ಹುಡುಗರೇ ಅಲ್ಲ ಹುಡುಗಿರು ಮಾಡಿರ್ತಾರೆ.
ಸೊ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್. ಮತ್ತೆ ಅಣ್ಣ ಬಗ್ಗೆ ಹೇಳಬೇಕು ಅಂದರೆ ಏನು ಹೇಳಿದ್ರು ಕಮ್ಮಿನೇ. ನಾನು ಆ್ಯಕ್ಚುಲಿ ವಿಟ್ನೆಸ್ ಮಾಡಿದ್ದೀನಿ ಶೂಟ್ನ, ನಾನು ಚಂದು ಎಲ್ಲ. ಅಣ್ಣ ಆ್ಯಕ್ಚುಲಿ ಇದು ಕ್ಯಾರವನಲ್ಲಿ ಈ ಸಾಂಗ್ ಹೆಂಗೆ ರೆಡಿ ಆಗಬೇಕು ಕಾಸ್ಟ್ಯೂಮ್ ವೈಸ್ ಆಗಲಿ ಮತ್ತು ಸೆಟ್ ಲೈಟಿಂಗ್ಸ್ ಆಗಲಿ ಅವರೇ ಒಂಥರ ಸಜೆಷನ್ಸ್ ಕೊಡ್ತಾ ಇದ್ರು ಚಂದುಗೆ. ನಮಸ್ಕಾರ ಕೃಷ್ಣ. ಸ್ವಲ್ಪ ಬೇಗ ಬಂದ್ಬಿಟ್ರು. ದಯವಿಟ್ಟು ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಡಾರ್ಲಿಂಗ್ ಕೃಷ್ಣ ಸರ್. ವೇದಿಕೆಯಲ್ಲಿ ನಮ್ಮ ಟೀಮ್ ನ ಜಾಯ್ನ್ ಆಗ್ಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಓಕೆ ಓಕೆ ಡನ್. ಸೊ ನಾನು ವಿಟ್ನೆಸ್ ಮಾಡಿದ್ದೀನಿ ನಾನು ಚಂದು ಈ ಸಾಂಗ್. ಅಣ್ಣ ಆಡ್ಬೇಕಾದ್ರೆ ತುಂಬಾ ಅದ್ಭುತವಾಗಿ ಆಡಿದ್ರು. ಅವರೇ ಒಂಥರ ಎಲ್ಲ ಈ ಲೈಟಿಂಗ್ಸ್ ಆಗ್ಲಿ ಮತ್ತೆ ಕಾಸ್ಟ್ಯೂಮ್ ಆಗ್ಲಿ ಎಲ್ಲ ಅವರೇ ಹೇಳ್ತಾ ಇದ್ರು ಹಿಂಗೆ ಬರ್ಬೇಕು ಅಂತ. ಎಸ್ ಸಾಂಗ್ ವೆರಿ ವೆಲ್. ಇದೊಂಥರ ಆಂಥಮ್ ತರಾನೇ ಇದೆ. ಮತ್ತೆ ಅಣ್ಣ ಬಗ್ಗೆ ಹೇಳ್ಬೇಕು ಅಂದ್ರೆ ಫ್ರೆಂಡ್ಶಿಪ್ ಯಾರಿಗೂ ಕಳ್ಕೊಳಕ್ ಇಷ್ಟ ಇಲ್ಲ ಆಕ್ಚುಲಿ ಹೇಳ್ಬೇಕು ಅಂದ್ರೆ. ನಾನು ಅವರು 7-8 years ಇಂದ ಫ್ರೆಂಡ್ಸು. ಇದುವರೆಗೂ ನಾವು ಎಷ್ಟು ಇನ್ಕಮಿಂಗ್ ಔಟ್ಗೋಯಿಂಗ್ ನೋಡ್ಬಿಟ್ಟಿದ್ವಿ, ಕಾಲ್ಸ್ ಅಲ್ಲ ಪೀಪಲ್. ಸೊ ಎಲ್ಲರೂ ಅಷ್ಟೇ ಒಂದು ಅಜೆಂಡಾ ಎಕ್ಸ್ಪೆಕ್ಟೇಷನ್ಸ್ ಇಂದ ಬರ್ತಾರೆ. ಯಾರು ಅಷ್ಟೇ ಇದುವರೆಗೂ ನಾನು ನೋಡಿರೋ ಪ್ರಕಾರ ನೀವು ಹಿಂಗಿದ್ದೀರಾ ಅಣ್ಣ ಚೆನ್ನಾಗಿದ್ದೀರಾ ಆ ಥರ ಏನಕ್ಕೂ ಬರಲ್ಲ. ಈ 7 years ಅಲ್ಲಿ ನಾನು ನೋಡಿದ್ದೀನಿ. ಸೊ ಫ್ರೆಂಡ್ಶಿಪ್ ಅಲ್ಲಿ ಎಕ್ಸ್ಪೆಕ್ಟೇಷನ್ಸ್ ಅಜೆಂಡಾಸ್ ಇದ್ರೆ ವರ್ಕ್ ಆಗಲ್ಲ. ಅಲ್ಲಿ ಬರೀ ಲವ್ ಕೇರ್ ರೆಸ್ಪೆಕ್ಟ್ ಇಷ್ಟೇ ಇರಬೇಕು. ಸೊ ವಿ ಹ್ಯಾವ್ ವಿಟ್ನೆಸ್ಡ್. ನಾನು ಅಣ್ಣ ಬೇಜಾನ್ ಜನ ನೋಡ್ಬಿಟ್ಟಿದ್ದೀವಿ. ಸೊ ಇಟ್ಸ್ ಓಕೆ, ಪರವಾಗಿಲ್ಲ. ಈ ಸಾಂಗ್ ಚೆನ್ನಾಗಿ ಆಡಿದ್ದಾರೆ. ಈ ಸಾಂಗ್ ಅದನ್ನೆಲ್ಲ ಮರೆಸುತ್ತೆ ಅಂತ ಅನ್ಕೊಂಡಿದ್ದೀನಿ. ನೋಡೋಣ. ನಾನು ಯಾವಾಗಲೂ ಅಷ್ಟೇ ಎಲ್ಲ ಇಂಟರ್ವ್ಯೂನಲ್ಲಿ ಹೇಳ್ತಾ ಇರ್ತೀನಿ, ಅಭಿನಯ ಚಕ್ರವರ್ತಿ, ಭಾಷಾ, ಕಿಚ್ಚ ಸುದೀಪ್ ಅಂದ್ರೆ ಲಾಯಲ್ ಇಲ್ದೇ ಇರೋರ್ಗೂ ಕೂಡ ಕರೆದು ರಾಯಲ್ ಟ್ರೀಟ್ಮೆಂಟ್ ಕೊಡೋದೆ ಅಭಿನಯ, ಭಾಷಾ ಚಕ್ರವರ್ತಿ, ಕಿಚ್ಚ ಸುದೀಪ್. ಥ್ಯಾಂಕ್ ಯು. ಓಕೆ, ನಿಮ್ಮ ಇಡೀ ಟೀಮಲ್ಲಿ ಸಿಸಿಲ್ ಟೀಮಲ್ಲಿ ಸ್ವಲ್ಪ ಜಾಸ್ತಿ ಫ್ಲರ್ಟ್ ಮಾಡೋರು ಯಾರು ಅಂತ ಒಂದು ಹೆಸರು? ಯಾರು? ಕರಣ್? ಎಲ್ಲರ ಸಹಮತ ಇದೆಯಾ? ಓಕೆ, ಸೀರಿಯಸ್ಲಿ? ಓಕೆ, ಕಂಗ್ರ್ಯಾಚುಲೇಷನ್ಸ್ ಕರಣ್. ಸಿನಿಮಾ ಪ್ರಮೋಟ್ ಮಾಡೋದಕ್ಕೆ ನೀವು ಕೂಡ ಹೆಲ್ಪ್ ಆಗುತ್ತೆ. ನನ್ನ ಹೆಸರಲ್ಲಿ ಒಂದು ಸಿನಿಮಾ ಬರ್ತಾ ಇದೆ ಅಂತ. ಥ್ಯಾಂಕ್ ಯು. ಸಂಬಂಧನೇ ಕೊಡಲ್ಲ ನನಗೆ, ಅದಕ್ಕೆ ಹೇಳ್ತಾರೆ ಜೋಕ್ ಮಾಡ್ತಾರೆ ನಿಂತ್ಕೊಂಡಿದ್ದಕ್ಕೆ. ಓಕೆ, ಈ ಕಡೆ ಫಸ್ಟ್ ಹಿಂಗೆ ಜೋಕು ಹಂಗಾದ್ರೆ ಇವರೆಲ್ಲ ಅಂತ ಗೊತ್ತಾಯ್ತು. ಯಾರ ಹತ್ರ ಮಾತಾಡೋದು. ಸೊ ಯಾರು ಹೆವಿ ಫ್ಲರ್ಟ್ ಮಾಡೋದು ಯಾರು? ಬೇಡ ಬಿಡಿ, ತುಂಬಾ ರಿವೀಲ್ ಮಾಡೋದು ನಮ್ಗೆ ಕಷ್ಟ ಆಗುತ್ತೆ. ಮನೆಗೆ ಹೋಗ್ಬೇಕಾದ್ರೆ ಹಂಗಾದ್ರೆ ಬೇಡ. ಓಕೆ ಓಕೆ, ಥ್ಯಾಂಕ್ ಯು ಸೋ ಮಚ್. ಬ್ಯಾಕಲ್ಲಿ ಫ್ಲರ್ಟ್ ಮಾಡ್ತಾನ. ಒಂದೊಬ್ರು ವಿಡಿಯೋ ಬೈಟ್ ಕಳ್ಸಿದ್ರು. ಹಿಂದೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಇದ್ದಾರೆ ಅವರು ದೊಡ್ಡ ಬಾಸ್. ಕ್ರಿಕೆಟ್ ನಾಚಿಗೂ ನಿಮ್ಮೆಲ್ಲರ ಫ್ರೆಂಡ್ಶಿಪ್ ಇದೇ ರೀತಿ ಕಂಟಿನ್ಯೂ ಆಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ನಮಸ್ಕಾರ ಎಲ್ರಿಗೂ. ಉಪೇಂದ್ರ ನನ್ನ ನೋಡಿದ ತಕ್ಷಣ ಒಂದು ಹೇಳೋದು, ನೀವು ಮ್ಯೂಸಿಕ್ ಡೈರೆಕ್ಷನ್ ಮಾಡೋದಕ್ಕಿಂತ ಒಳ್ಳೆ ನಿರ್ದೇಶಕರಾಗ್ತೀರಾ ನೀವು ಅಂತ. ಅದೇ ಒಂದು ಸ್ಲೋಗನ್ನ ನಾನು ಚಂದನ್ ಹೇಳ್ತೀನಿ. ಯಾಕೆಂದರೆ ನಾನು ಸ್ಪಾಟಲ್ಲಿ ನೋಡಿದ್ದೀನಿ, ನಿಜವಾದ ಒಬ್ಬ ನಿರ್ದೇಶಕ ಎಷ್ಟು ಶ್ರದ್ಧೆಯಿಂದ ಎಷ್ಟು ಕೆಲಸಗಳನ್ನು ಮಾಡಬೇಕು ಅಷ್ಟು ಕೆಲಸಗಳನ್ನು ಬ್ಯಾಕ್ಟರ್ ಆಗಿ ಆ್ಯಕ್ಟ್ ಮಾಡಿಕೊಂಡು ಡೈಲಾಗ್ ಬರ್ಕೊಂಡು ಸಾಂಗು ಬರೆದು ಲೊಕೇಶನ್ನು ನೋಡಿ ನಮಗೆಲ್ಲ ದುಡ್ಡು ಕೊಟ್ಟು ಎಲ್ಲ ಕೆಲಸವನ್ನು ಒಬ್ಬನೇ ಹುಡುಗ ಮಾಡ್ದ. ಅದನ್ನು ನಾವು ನೋಡಿದ್ವಿ ಅಂದರೆ ಅದು ಚಂದ. ಕಷ್ಟ ಸರ್ ಉಪೇಂದ್ರ ಅವ್ರಿಗಾಗಲಿ, ಸುದೀಪ್ಗಾಗಲಿ, ದರ್ಶನ್ಗಾಗಲಿ ಎಲ್ಲ ಹೀರೋಗೆ ನಾನು ಹೇಳ್ತೀನಿ ರೀ, ಆರಾಮಾಗಿರಿ, ಟೆನ್ಷನ್ ಮಾಡ್ಕೋಬೇಡಿ. ಹೀರೋಗಳಂದರೆ ಸ್ಮಾರ್ಟಾಗಿ ಕಾಣಿಸ್ಬೇಕು. ಬೆಳಿಗ್ಗೆ ಎಲ್ಲರೂ ಸುಮ್ಮನೆ ಬಂದರೆ ಗ್ಲಾಮರ್ ಇವನೇ ಹೀರೋ ಅನ್ನಿಸ್ಬೇಕು. ಬೇರೆ ಎಲ್ಲ ತಲೆಯಿಂದ ಕಿತ್ತಾಕಿ ಪ್ರೊಡಕ್ಷನ್ ನಾವು ನೋಡ್ಕೊತೀವಿ, ಡೈರೆಕ್ಷನ್ ನಾವು ನೋಡ್ಕೊಳ್ತೀವಿ, ಹಾಡುಗಳು ನಾವು ನೋಡ್ಕೊಳ್ತೀವಿ. ನೀವು ಬರೋ ಹೀರೋ ಇಲ್ಲಾಂದರೆ ಅವ್ರ ಗ್ಲಾಮರ್ನ ಫಸ್ಟ್ ಮೇಂಟೈನ್ ಮಾಡೋದು ಅಂತ ಹೇಳ್ತಾ ಇರ್ತೀನಿ. ಚಂದನಿಗೂ ಈ ಮಾತನ್ನ ನಾನು ಹೇಳಿದೆ ಅಲ್ಲೇ ಯಾಕಿಷ್ಟು ಇದು ಅಂತ. ಬಟ್ ಅವರು ಒಳಗೆ
ಒಬ್ಬ ನಿಜವಾದ ನಿರ್ದೇಶಕ ಇದ್ದಾನೆ, ಇದನ್ನು ಬರೀಲೇಬೇಕು ಅನ್ನೋವ ನಮ್ಮ ಪ್ರೆಸ್ನವರು ಮತ್ತು ಮೀಡಿಯಾದವರು. ಭಾಳ ಎಷ್ಟು ಚೆನ್ನಾಗಿ ನಾನು ಸಾಮಾನ್ಯವಾಗಿ ಎಲ್ಲ ವೇದಿಕೆ ಮೇಲೆ ಕರೆದರೂ ಬರಲ್ಲ, ಕೈ ಕೊಡ್ತಾ ಇರ್ತೀನಿ. ನಮಗೆ ಮನಸ್ಸಲ್ಲಿ ಬಂದಿದೆ ನನಗೆ, ಯಾಕೆಂದರೆ ಅವ್ರು ಮಾಡಿದ ಕೆಲಸ ಜೊತೆಗೆ ಆ ಸಿನಿಮಾದ ಕತೆ, ಅವ್ರು ತೆಗೆದಿರೋ ಶಾರ್ಟ್ಸು, ಆ ಸ್ಪೀಡ್ ಹೇಳ್ತೀನಲ್ಲ ನಾನು, ಜನರಿಗೆ ಇಷ್ಟ ಆಗಲು ಹೋದರೆ ಆಮೇಲೆ ನಾನು ಮಾತಾಡ್ತೀನಿ. ನಮ್ಗೆ ಫಸ್ಟ್ ಇಲ್ಲಿ ಬರ್ತೀನಿ, ಬಂದ್ಬೇಕು ಅಂತ ಒಂದು ಅದ್ಭುತವಾದ ಸಿನಿಮಾ, ಜೊತೆಗೆ 2 ಹೀರೋಯಿನು. ನೀವು ಮದುವೆ ಆಗೋಯ್ತಾ? ಆಗಿರ್ತೀನಿ ಹಾಗೆ. ಸೊ ಇಬ್ಬರಿಗೆ ಮುದ್ದಾದ ಹೀರೋಯಿನಲ್ಲಿ ಇಟ್ಕೊಂಡು ಒಳ್ಳೆ ದಿ ಬೆಸ್ಟ್ ಅಂತ ನಾನು ಹೇಳಬಲ್ಲೆ ಅಂತ ಒಂದು ಕೆಲಸ ನೀವು ಮಾಡಿದರೆ ಅದಕ್ಕೆ ಫಲ ಪ್ರತಿಫಲ ಸಿಗಬೇಕು. ಸಿನಿಮಾ ಥಿಯೇಟ್ರಲ್ಲಿ ಯಾವುದು ಸಿನಿಮಾ ಇಲ್ಲ ಗುರು, ಅದಕ್ಕೆ ಇದು ಓಡ್ತಾ ಇದೆ, ಒಂದು 3 ವಾರದಿಂದ ಯಾವುದಿಲ್ಲ ಗುರು, ಅದಕ್ಕೆ ಇದು ಕಲೆಕ್ಷನ್, ಹಂಗೆ ಸಿನಿಮಾ ಆಗಬಾರ್ದು. ಈ ಸಿನಿಮಾ ನೋಡಲೇಬೇಕು ಅಂತ ಬರಬೇಕು, ಅದು ಸಿನಿಮಾ. ಆ ಸಿನಿಮಾ ಇದಾಗಲಿ ಅಂತ ನಾನು ಹಾರೈಸ್ತೀನಿ. ಸುದೀಪ್ ನಾನು ಭಾಳ ಕ್ಲೋಸ್ ಆಗ್ಬಿಟ್ರೆ ಆಗಲಿ ಬರ್ತಾ, ಅವ್ರ ಬಗ್ಗೆ ಒಂದೇ ಒಂದು ಮಾತು ಹೇಳ್ಬಿಡ್ತೀನಿ. ಅವ್ರ ವಾಯ್ಸ್ ಅಂತ ನಾವು ಮ್ಯಾಚ್ ಮಾಡೋಕ್ಕಾಗಲ್ಲ, ಐಟು ಮ್ಯಾಚ್ ಮಾಡೋಕ್ಕಾಗಲ್ಲ. ಆದರೂ ಸುದೀಪ್ ಜೊತೆ ಬೇಕಾದ ಸಿನಿಮಾ ಮಾಡ್ತೀನಿ. ಆ್ಯಕ್ಚುಲಿ ಅವ್ರು ನನ್ನ ಫ್ಯಾನು. ಅವರು ಚಾಮುಂಡೇಶ್ವರಿ ಸ್ಟುಡಿಯೋಗೆ ಹುಡ್ಕೊಂಬಂದರು. ನನಗೆ ಒಂದೇ ಹಾಡಿಗೆ ಯಾವುದ್ರಲ್ಲಿ ಡವ ಡವ ಬಿಡುನಿ ಆ ಸಾಂಗಿಗೆ ದೊಡ್ಡ ಫ್ಯಾನು. ಆಮೇಲೆ ನಾನು ನೋಡಿದಾಗೆಲ್ಲ ಫಸ್ಟ್ ಅವ್ರ ಬಾಯಲ್ಲಿ ಬರ್ತಾ ಇದೆ ಡವ ಡವ, ಇದು ಒಂದೇ ಸಾಂಗು. ಸುದೀಪ್ದು ಒಂದು ಸಾಂಗ್ದ ಟೈಟ್ಲ್ ಕೂಡ ನನಗೆ ಈಸ್ ಆ್ಯಕ್ಚುಲಿ ಒಳ್ಳೆ ಕಂಪೋಸರ್ ಕೂಡ, ಈಸ್ ಅ ಮ್ಯೂಸಿಕ್ ಕಂಪೋಸರ್ ಕೂಡ, ನಾಟ್ ಓನ್ಲಿ ಸಿಂಗರ್, ರೈಟರ್ ಕೂಡ ಸುದೀಪ್ ಅವರು. ತಿತಿಲಿ ಅಂತ ಒಂದು ಹಾಡು ಮಾಡಿದ್ರು, ಸ್ನೇಹಿತರೆಲ್ಲ ಗೊತ್ತಿರ್ಬೇಕೇನೋ. ಆ ಸಾಂಗ್ನ ನಾನು ಮುಂದೆ ಹಾಡಿದ್ರು, ಎಲ್ಲೂ ನೋಡಬೇಕು. ಅವ್ರು ಏನು ಅಂದ್ಕೊಂಡ್ರು, ಮ್ಯೂಸಿಕ್ ಡೈರೆಕ್ಟರ್ ಡವ ಡವ ಯಾರೋ ಮಾಡಿದ್ದಾರೆ, ಮೋಸ್ಟ್ಲಿ ಈ ಬಾಂಬೆ ದೊಡ್ಡ ದೊಡ್ಡ ಇವರೆಲ್ಲ ಇರ್ತಾರೆ, ಆರ್ ಡಿ ಬರ್ಮನ್, ಲಕ್ಷ್ಮೀ ಕ್ಯಾಂಪಲ್ ಇದೆಲ್ಲ ಇರ್ಬೋದು ಅಂತ ಬಂದು ನಾನು ನೋಡಿದ್ರು, ನೀವೇ ನಾನು ಸಾಂಗ್ ಮಾಡಿರೋದು. ಯಾಕೆಂದರೆ ನಮ್ಮ ಅವತಾರ ಆಗಿತ್ತು, ಆವಾಗಿಂದ ಇವರು ಅದೇ ಅವತಾರನೇ ಇದೆ. ಅದಾದಮೇಲೆ ತುಂಬ ಕ್ಲೋಸ್ ಫ್ರೆಂಡ್ ಆಗಿಬಿಟ್ರು ನನಗೆ ಸುದೀಪ್ ಅವರು. ಅವರು ತುಂಬ ಯಂಗ್ಸ್ಟರ್ಸ್ಗೆ ಪ್ರೋತ್ಸಾಹ ಕೊಡ್ತಾರೆ, ಅದೇ ಬೇಕು ಯಾವಾಗಲೂ. ಅಭಿಮಾನ ಅಭಿಮಾನ ಅಷ್ಟೇ. ನಾವು ಹೇಗಿರ್ತೀವೋ ನಮ್ಮ ಜೊತೆ ಇರೋದು, ನಮ್ಮ ಸಂಘ, ನಮ್ಮ ಅಭಿಮಾನಿಗಳು ಹಾಗೆಯೇ ಇರ್ತಾರೆ, ಸತ್ಯ ಅಲ್ವಾ? ಸೊ ಈ ಹಾಡಲ್ಲಿ ನಂಗೆ ತುಂಬ ಇಷ್ಟ ಆಗಿದ್ದು, ನಮ್ಮ ಹೀರೋಯಿನ್ಗೆ ಒಳ್ಳೆ ಸಿಂಗರು, ಅದನ್ನೆಲ್ಲ ಇವ್ರ ಕೈ ಒಂದು ಹಾಡು ಇಸ್ಕೊಡ್ಬೇಕಾಗಿತ್ತು. ನನ್ನ ಕ್ಯಾರೆಕ್ಟ್ರು ಯಾರು ನಗದೇ ಹೋದ್ರೆ ಆಮೇಲೆ ಎಲ್ಲ ಆಮೇಲೆ ಅಂತ ನಗಲೇಬೇಕು. ನಾನು ಥಿಯೇಟ್ರಲ್ಲಿ ಸುಮಾರು 2 ಡೈಲಾಗ್ ಹೇಳಿದ್ರು ಕೂಡ ತುಂಬ ಇಷ್ಟಪಡ್ತಾರೆ ಎಲ್ಲರೂ. ಆದರೆ ಈ ಸಿನಿಮಾದಲ್ಲಿ ನನ್ನನ್ನು ಬೇರೆ ಒಂದು ಕಲರಲ್ಲಿ ತೋರಿಸಿದಂಥ ಒಬ್ಬ ನಿರ್ದೇಶಕ, ಒಬ್ಬ ಹೊಸ ನಿರ್ದೇಶಕ ಅಂದರೆ ಅದು ಚಂದನೆ. ಬೇರೆ ಕ್ಯಾರೆಕ್ಟರ್ ನಮಗೆ ನನ್ನ ಮಗ ಹೇಳ್ತಿರ್ತಾನೆ, ಏನಪ್ಪ ಎಲ್ಲ ಸಿನಿಮಾಲಿ ಒಂದೇ ಥರ ಮಾಡಬೇಡಪ್ಪ ನೀನು, ಬೇರೆ ಥರ ನೀನು ಪರ್ಫಾರ್ಮ್ ಮಾಡಪ್ಪ ಅಂತ. ಪರ್ಫಾರ್ಮ್ ಮಾಡೋದಲ್ಲ, ಪರ್ಫಾರ್ಮ್ ಮಾಡೋದಕ್ಕೆ ಅವ್ರ ಕೆಲಸ ತಗೋಬೇಕು ಡೈರೆಕ್ಟ್ರು. ಡೈಲಾಗ್ ತಗೊಂಬಂದಾಗ ಓರೇರಿ ಕೊಡ್ರಿ ಅಂತ ನಾವೇ ಬರೆಯೋಂಥ ಆಗ್ಬಾರ್ದು. ಕಲಾವಿದರು ಏನೇ ಆಗ್ಬಾರ್ದು ಒಂದು ಡೈಲಾಗು, ಏನ್ರಿ ಸೀನು, ನಾನು ಇದನ್ನ ಬಿಟ್ಟು ಒಂದು ಡೈಲಾಗು ಬೇರೆ ಹೇಳಲ್ಲ ಅಂತ ಹೇಳಬೇಕು. ಅದು ಈ ಸಿನಿಮಾದಲ್ಲಿ ಆಗಿದೆ. ಹೌದು, ನಮಗೆ ಸಕ್ಕತ್ತಾಗಿದೆ, ಇದನ್ನ ಇನ್ನೂ ಚೇಂಜ್ ಮಾಡಿದ್ರೆ ನಮ್ಮ ಕ್ಯಾರೆಕ್ಟರ್ ಹಾಳಾಗಿ ಹೋಗುತ್ತೆ ಅಂತ ಗಿರಿ ಏನು ಮಾಡ. ಅವ್ರು ಏನು ಹೇಳಿದ್ರು ಸರಿ ಸರ್ ಮಾಡ್ತೀನಿ ಸರ್, ಅದೇ ರಿಯಾಕ್ಷನ್ ನೋಡಿಬೇಕು ಅಂದರೆ ಅಷ್ಟು ಅದ್ಭುತವಾಗಿ ಕೆಲಸ ತೊಗೊಂಡಿದ್ದಾರೆ ಚಂದನ್. ನನಗೆ ತುಂಬ ಇಷ್ಟ ಆಯಿತು. ಎಲ್ಲರ ಪ್ರೋತ್ಸಾಹ ಬೇಕೇ ಬೇಕು ಸರ್. ನಾನು ಅದಕ್ಕೆ ಒಂದೇ ಮಾತು ಹೇಳಿದೆ, ಸಿನಿಮಾದಲ್ಲಿ ಯಾವ ಥಿಯೇಟ್ರಲ್ಲಿ ಸಿನಿಮಾ ಇಲ್ಲ ಅಂತ ಸಿನಿಮಾಗಳು ನಮ್ಮ ಕನ್ನಡ ಸಿನಿಮಾ ಓಡೋಂಗೆ ಆಗಬಾರ್ದು. ಬಂಗಾರದ ಮನುಷ್ಯ ನೋಡಲೇಬೇಕು ಅಲ್ವಾ, ಬಂಧನ ನೋಡಲೇಬೇಕು. ಹೆಂಗಿತ್ತು ನಮ್ಮ ಇಂಡಸ್ಟ್ರಿ, ಹಂಗೆ ಆಗಬೇಕು. ಅದಕ್ಕೆ ಈ ಥರ ಒಳ್ಳೊಳ್ಳೆ ಸಿನಿಮಾಗಳು, ಸ್ಪೀಡ್ ಸಿನಿಮಾಗಳು. ಗಿರಿ ಸಕ್ಕತ್ತಾಗಿ ಸಾಕು ಹೋಗ್ತಿದ್ದೀರಾ. ಗಿರಿ ಭಾಳ ನ್ಯಾಚುರಲ್ ಆ್ಯಕ್ಟ್ರು, ನಿಜ ಹೇಳ್ತೀನಿ. ನಾವೆಲ್ಲ ಆ್ಯಕ್ಟ್ ಮಾಡ್ತೀವಿ, ನೀನು ಆ್ಯಕ್ಟ್ ಮಾಡಲ್ಲ, ನೀನು ಅದ್ಭುತವಾದ ಕಲಾವಿದ. ಅದರಿಂದ ಅವರಿಬ್ಬರು ಕರೆಕ್ಟಾಗಿ ಮ್ಯಾಚ್ ಆಗಿದ್ದಾರೆ. ಜಾಸ್ತಿ ಮಾತಾಡ್ತಾ ಇದ್ದೀರ ಅನಿಸುತ್ತೆ. ತುಂಬ ತುಂಬ ಧನ್ಯವಾದಗಳು. ನಿಜವಾಗ್ಲೂ ನಮಗೆ
ಮುಂಚೆಯಿಂದ ಉಳಿದಿದ್ದು ಒಂದೇ, ಪ್ರೆಸ್ ಮೀಡಿಯಾ. ದಯವಿಟ್ಟು ಸರ್ ಹೇಳ್ತೀನಿ, ಒಂದ್ಸಲಿ ಸಿನಿಮಾ ತೋರಿಸಿ. ನೀವು ರಿಲೀಸ್ ಮಾಡೋಕ್ಕೆ ಮುಂಚೆ ಇದು ಏನೋ ಪ್ರೀಮಿಯರ್ ಶೋನ ಏನಾಗ್ತಾರಲ್ಲ ಅದು ಹಾಕ್ಬೇಡಿ. ಬರೀ ಪ್ರೆಸ್ನವ್ರಿಗೆ ಮೀಡಿಯಾದವ್ರಿಗೆ ನೀವು ದಯವಿಟ್ಟು ಸಿನಿಮಾ ತೋರಿಸಿ. ಪ್ರೀಮಿಯರ್ ಶೋ ಹಾಕೋದು ಕಲಾವಿದನ ಕರೆಯೋದ್ರಲ್ಲಿ ಬೇರೆ. ಒನ್ಸ್ ಮೋರ್ ಅಂತ ಹೇಳ್ತಿರ್ತಾರೆ, ದುಡ್ಡು ಕೊಟ್ಟು ಥಿಯೇಟ್ರಿಗೆ ಬಂದು ಒನ್ಸ್ ಮೋರ್ ಅಲ್ಲ 2-3 ನೋಡಿ. ಅದರಿಂದ ನಿಮ್ಮ ಎಲ್ಲ ಪ್ರೋತ್ಸಾಹ ಅವ್ರಿಗೆ ಬೇಕೇ ಬೇಕು. ವೈಫ್ ಕೂಡ ಜೊತೆಗೆ ಹೇಳಿದ್ದಾರೆ, ಅವರ ಸಾಥಿ ತುಂಬ ಸಾಥ್ ಕೊಟ್ಟರು. ಈ ಸಿನಿಮಾ ಟೈಮಲ್ಲಿ ಅವ್ರು ಪ್ರೆಗ್ನೆಂಟ್ ಪಾಪ, ಅಂಥ ಸಮಯದಲ್ಲೂ ಕೂಡ ಅವರು ಸ್ಪಾಟಲ್ಲಿ ಬಂದು ಕೂತ್ಕೊಳ್ಳೋರು. ನಮ್ಗೆ ಊಟ ಆಗಲಿ, ನಮ್ಮನ್ನು ನೋಡ್ಕೊಂಡಿದ್ದ ರೀತಿ ಆಗಲಿ, ಚಂದನ್ ಭಾಳ ಚೆನ್ನಾಗಿ ನೋಡ್ಕೊಂಡ್ರಿ. ಚಂದನ್ ನಿಮಗೆ ಒಳ್ಳೆ ಮನಸ್ಸು ಕೂಡ ಇದೆ, ಕಲಾವಿದರು ನೀವು ಬೆಲೆ ಕೊಡ್ತೀರಾ, ನಿಮ್ಗೆ ಒಳ್ಳೇದಾಗಬೇಕು ಅಂತ ದೇವರಲ್ಲಿ ಆರಿಸ್ತೀನಿ. ಏನದು ಯಾವಾಗಿದೆ ಸಾರೆ ನೀ ನನ್ನ ಜೀವ 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 ಕಣೆ. ಆ ಬಿಡ್ಸಿಲ್ಲ ಮಾತ್ರ ಬ್ಯೂಟಿಫುಲ್ ಆಯ್ತು, ವೆರಿ ವೆರಿ ಫೈನ್. ಯಾರು ಮೀಸಲಾಗಿದೆ ಅಷ್ಟೇ ಟಕ್ ಅಂತ ಮನಸ್ಸಿಗೆ ಕೂತ್ಕೊಳ್ಳುತ್ತೆ. ಅದರಿಂದ ಈ ಹಾಡು ಎಲ್ಲ ಹಾಡುಗಳು ಚೆನ್ನಾಗಿದೆ. ಈ ಸಿನಿಮಾ ಹಿಟ್ ಆಗಬೇಕು ಅನ್ನೋಕ್ಕೋಸ್ಕರ ಇಷ್ಟೊಂದು ಮಾತಾಡ್ಬಿಟ್ಟೆ ಅನ್ಸುತ್ತೆ. ದಯವಿಟ್ಟು ಕ್ಷಮಿಸಿ. ಎಲ್ರಿಗೂ ನನ್ನ ನಮಸ್ಕಾರಗಳು. ಚಂದನ್ಗೆ, ಈ ಸಿನಿಮಾ ಟೀಮ್ಗೆ, ಈ ಪ್ರೊಡಕ್ಷನ್ಗೆ, ಅವ್ರು ಪಟ್ಟಿರೋ ಕಷ್ಟಕ್ಕೆ ನಿಮ್ಮ ಪ್ರೋತ್ಸಾಹ ಇರಲಿ ಅಂತ ಕೇಳ್ಕೊಂತ ನಮಸ್ಕಾರ. ಥ್ಯಾಂಕ್ ಯು ಸರ್. ಡೈಲಾಗ್ ಮೇಲೆ ಡೈಲಾಗ್ ಇದೆ ಅಂತ ಹೇಳಿ ನಿಮ್ಮ ಪಾತ್ರದ ಬಗ್ಗೆ ಹಾಗೂ ಈ ಹಾಡು ನೋಡಿದ್ರಿ ಹೇಗೆ ಅನಿಸ್ತದೆ? ಹಾಡು ಬಹಳ ಚೆನ್ನಾಗಿದೆ, ಜೊತೆಗೆ ಚಂದನ್ ತುಂಬ ಚೆನ್ನಾಗಿದೆ. ಚಂದನ್ ಈ ನನ್ನ ಜೀವ ಅಂತ ಈ ಹಾಡು ಜನ ನೋಡಿದ್ಮೇಲೆ ಕೇಳಿಸ್ಕೊಂಡ್ಮೇಲೆ ಒಂಥರ ಡ್ರೀಮ್ ಬಾಯ್ ಥರ ಕಾಣ್ತಾರೆ. ಓಪನಿಂಗಲ್ಲೇ ಡ್ರೀಮ್ ಬಾಯ್ ಥರ, ಡ್ರೀಮ್ ಗರ್ಲ್ ಹೆಂಗಿದ್ರು ಅದೇ ಥರ ಡ್ರೀಮ್ ಬಾಯ್. ಕವಿತಾ ಅವ್ರು ಬೇಜಾರು ಮಾಡಿದ್ರು, ಸಾಕಷ್ಟು ಮಾತಾಡಿದ್ರೆ ಕೇಳಿರಲ್ಲ. ಅವ್ರ ಗೆಳೆಯರು ಕೂಡ ತುಂಬ ಚೆನ್ನಾಗಿ ಮಾತಾಡಿದ್ದಾರೆ. ಮತ್ತು ಸಾಧು ಅವರು ಇಡೀ ಸಿನಿಮಾದಲ್ಲಿ ಕೆಲಸ ಮಾಡಿರೋದ್ರಿಂದ ಅವರ ಕಾರ್ಯವೈಖರಿ ಮತ್ತು ಆ ತಾಂತ್ರಿಕತೆ ಎಲ್ಲವನ್ನೂ ಗ್ರಹಿಸಿ ಭಾಳ ಚೆನ್ನಾಗಿ ಮಾತಾಡಿದ್ದಾರೆ. ಸೊ ಅವ್ರ ಮುಂದೆ ನಾವು ಮಾತಾಡುವಂಥದ್ದೇವೆ. ಅದರಿಂದ ಗಿರಿ ಭಾಳ ಮುಖ್ಯ ಪಾತ್ರದಲ್ಲಿ ಮಾಡಿರೋದ್ರಿಂದ ಅವರು ಕೂಡ ಮಾತಾಡಬೇಕು. ನಮ್ಮ ಮಾತು ಹಾಗೆ. ಚಂದನ್ ನಾನು ಸುಮಾರು 15 ವರ್ಷದಿಂದ ನೋಡ್ತಾ ಇದ್ದೀನಿ. ನನ್ನ ಮನೆ ಕಟ್ತಾ ಇರುವಾಗ ನನ್ನ ಮನೆ ಮುಂದೆ ಶೂಟಿಂಗ್ ನಡೀತಾ ಇತ್ತು. ಕಾರ್ ಬಂದು ನಿಲ್ಲೋದು, ಕೆಂಪು ಕಾರ್, ಒಬ್ಬ ಹುಡುಗ ಬಂದು ನಿಂತ್ಕೊಳ್ಳೋದು. ಒಂದು ಸೀರಿಯಲ್ ನಾಯಕ ನಟ ಹುಡುಗ ಭಾಳ ಚೆನ್ನಾಗಿದೆ. ಇವತ್ತಲ್ಲ ನಾಳೆ ಒಬ್ಬ ಒಳ್ಳೆ ನಾಯಕ ನಟ ಆಗೋದು ಅಂತ ನಾನು ಅವತ್ತೇ ನೋಡ್ತಾನೆ ಗಮನಿಸ್ತಾ ಇದ್ದೆ. ಅವರ ನಿರಂತರವಾದ ಪರಿಶ್ರಮದಿಂದ ಅವರು ಬದುಕನ್ನು ಕಟ್ಕೊಂಡಿದ್ದಾರೆ, ಜೊತೆಗೆ ಕನಸನ್ನ ಕಟ್ಟಿದ್ದಾರೆ. ಅವ್ರು ಮಾಡೋ ಕೆಲಸದಲ್ಲಿ ಹೆಮ್ಮೆ ಇದೆ. ಸೊ ಆ 4-5 ದಿನ ನಾನು ಶೂಟಿಂಗಲ್ಲಿ ಅವ್ರ ಜೊತೆ ಕೆಲಸ ಮಾಡ್ತಿರುವಾಗ ಅವ್ನು ಮಾಡಿದ ಒಂದು ಸಣ್ಣ ಪಾತ್ರ, ಆದರೂ ಇದಕ್ಕೆ ನಾನು ಬೇಕಾಗಿತ್ತು ಅನ್ನಿಸ್ತಿತ್ತು. ಡಬ್ಬಿಂಗ್ ಸ್ಟುಡಿಯೋದಲ್ಲಿ ಹೋದಾಗ ನನ್ನ ಎಕ್ಸ್ಪ್ರೆಷನ್ ಮತ್ತು ರಿಯಾಕ್ಷನ್ ಅವ್ರು ಕ್ಯಾಚ್ ಮಾಡಿರೋದು ನೋಡಿದ್ರೆ ಈ ಸಣ್ಣ ಪಾತ್ರನೂ ಕೂಡ ಒಟ್ಟಾರೆ ಒಂದು ಸಿನಿಮಾಗೆ ಒಂದು ಡೈಮೆನ್ಷನ್ ಕೊಡುತ್ತೆ ಅಂತ ಅನ್ನೋದಕ್ಕೆ ಸಾಕ್ಷೀಭೂತವಾಗಿದೆ. ಸೊ ನನ್ನ ಮಾತಿಷ್ಟೇ, ಅವರು ಯಶಸ್ವಿಯಾಗಬೇಕು, ಚಿತ್ರ ಯಶಸ್ವಿಯಾಗಬೇಕು. ಸಾಧು ಹೇಳಿದಾಗೆ ಕನ್ನಡ ಚಿತ್ರರಂಗದಲ್ಲಿ ಸಿನಿಮಾ ಹೇಗಿರಬೇಕು ಅಂದರೆ ಜನ ಇದನ್ನು ನೋಡಲೇಬೇಕು. ಟಿವಿ ಆಫ್ ಮಾಡಿ, ಕಿಚನ್ ಕ್ಲೋಸ್ ಮಾಡಿ, ಸಿನಿಮಾ ಥಿಯೇಟರ್ಗೆ ಬಂದು ಮಾಲ್ಗೆ ಹೋಗಿ ಆ ಸಂಭ್ರಮನ್ನ ಅನುಭವಿಸಬೇಕು ನಮ್ಮ ಪ್ರೇಕ್ಷಕರು. ಜೊತೆಗೆ ಕನ್ನಡ ಚಿತ್ರರಂಗಕ್ಕೆ ಒಳ್ಳೆಯ ಬೆಳವಣಿಗೆ ಆಗಬೇಕು. ಇಡೀ ಪ್ರಪಂಚದಲ್ಲಿ ನಮ್ಮ ಚಿತ್ರರಂಗ ಬಡವಾಗಿದೆ. ಯಾಕೆ ಅಂದರೆ ಒಳ್ಳೆ ಚಿತ್ರಗಳು ಬರಬೇಕು. ನಾವು ತೆಗೆದಿದ್ದು ಒಳ್ಳೆ ಚಿತ್ರ ಅಲ್ವಾ ಅಂತ ಬೇರೆ ನಿರ್ಮಾಪಕರು, ನಿರ್ದೇಶಕರು ಕೇಳ್ಬೋದು ನಮ್ಮ ಮಾತಿಂದ. ಆದರೆ ಒಬ್ಬ ಕಲಾವಿದನಾಗಿ, ರಂಗಭೂಮಿಯಿಂದ ಬಂದವನಾಗಿ, ಸಿನಿಮಾದಲ್ಲಿ ಬೆಳೀತಿರೋನಾಗಿ ಇಷ್ಟು ವರ್ಷ 39 ವರ್ಷ ಕೆಲಸ ಮಾಡಿದ್ದೀನಿ. ನಮಗೆ ಒಂದು ಒಳ್ಳೆಯ ಚಿತ್ರ ಯಾವುದು ಅನ್ನೋದು ನಿರ್ಧಾರ ಮಾಡುವಂಥದ್ದು ನಮಗೂ ಒಂದು ಪ್ರಾಥಮಿಕವಾದಂಥ ಒಂದು ಜ್ಞಾನ ನಮಗೆ
ಇದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಅದರಿಂದ ಪ್ರೇಕ್ಷಕರ ದೃಷ್ಟಿಯಲ್ಲಿ ಅವ್ರಿಗೆ ಹಸಿವಿದೆ. ಪ್ರೇಕ್ಷಕ ಯಾವುದೇ ಒಂದು ಭಾಷೆಯ ಒಳ್ಳೆಯ ಚಿತ್ರ ಬಂದರೆ ಮನೆ ಪೂರ್ತಿ ಕುಟುಂಬ ಸಹಿತರಾಗಿ ಹೋಗ್ತಾರೆ. ಯಾಕೆ ಅಂದರೆ ಈ ಎಸ್ಕೇಪಿಂಗ್ ಫಿಲಾಸಫಿ ಅಂತ ಹೇಳ್ತಾರೆ. ಎಸ್ಕೇಪಿಂಗ್ ಫಿಲಾಸಫಿ ಅಂದ್ರೇನು? ಒತ್ತಡದಿಂದ ಆಚೆಗೆ ಓಡೋವಂಥ ಫಿಲಾಸಫಿ. ಎಲ್ಲರೂ ಕೂಡ ಒತ್ತಡದಲ್ಲಿ ಕೆಲಸ ಮಾಡ್ತಿರ್ತಾರೆ. ಅದರಿಂದ ಕೆಲವರು ಆಟ ಆಡಕ್ಕೆ ಹೋಗ್ತಾರೆ, ಕೆಲವರು ವೀಕೆಂಡ್ ಮೋಜು ಮಸ್ತಿಗೆ ಹೋಗ್ತಾರೆ, ಕೆಲವರು ಇನ್ನೇನೋ ಒಂದು ಕೆಲಸಕ್ಕೆ ಹೋಗೋದು. ಇದು ನಮ್ಮ ಎಸ್ಕೇಪಿಂಗ್ ಫಿಲಾಸಫಿ. ಈ ಒಂದು ಸಿನಿಮಾ ಒಂದು ಮನರಂಜನೆ ಮೂಲಕ ನಮ್ಮ ಮನಸ್ಸಿಗೆ ಒಂದು ಹಿತ ನೀಡುತ್ತೆ ಅನ್ನೋ ಇದರಿಂದ ಒಂದು ಆಯ್ಕೆ ಮಾಡ್ಕೋತಾರೆ. ಅದರಿಂದ ನಾನು ಹೇಳೋದಿಷ್ಟೇ, ಹೆಚ್ಚು ಮಾತಾಡೋದು ಬೇಡ. ಚಿತ್ರ ಯಶಸ್ವಿಯಾಗಿ ಹಾಡು ತುಂಬ ಚೆನ್ನಾಗಿದೆ. ಚಂದನ್ ಓಪನಿಂಗ್ ಅಲ್ಲಿ ತುಂಬ ಚೆನ್ನಾಗಿ ಕಾಣ್ತಿದ್ದಾರೆ. ಈ ಡ್ರೀಮ್ ಬಾಯ್ಗೆ ನಾವೆಲ್ಲರೂ ಸೇರಿ ಒಳ್ಳೇದಾಗಲಿ ಅಂತ ಹೇಳೋಣ. ನಮಸ್ತೆ. ಎಲ್ಲರಿಗೂ ನಮಸ್ಕಾರ. ನಾನು ಆ್ಯಕ್ಚುಲಿ ಲವ್ ಮಾಕ್ಟೇಲ್ ಮಾಡಿದಾಗ ರಿಲೀಸ್ ಆದಮೇಲೆ ಕೋವಿಡ್ ಟೈಮಲ್ಲಿ ಚಂದನ್ ಫೋನ್ ಮಾಡಿದ್ದು. ಒಂದು 3/4 ಗಂಟೆ 1 ಅವರ್ ಮಾತಾಡೋದು. ಫಿಲಮ್ ಹಂಗಿದೆ, ಸಖತ್ತಾಗಿ ಮಾಡಿದೆ ಮಗ. ಯಾಕಂದರೆ ಎಲ್ಲ ಆರ್ಟಿಸ್ಟ್ ಒಂದು ಇದರಲ್ಲಿ ಹೇಳ್ತೀವಿ, ಯಾವುದು ಸಿಗ್ತಾರ ನಮಗೆ ನಾವೇ ಮಾಡ್ಕೋಬೇಕು ಅನ್ನೋದೊಂದು ಇರುತ್ತಲ್ಲ. ಕರೆಕ್ಟಾಗಿ ಮಾಡಿದೆ ಮಗ ನೀನು, ಹಿಂಗೆ ಅದೆಲ್ಲ ಹಿಂಗೆಂತೆಲ್ಲ ಮಾತಾಡಿದ್ದ. ಸೊ ಅದಾದ ಒಂದು 3-4 ವರ್ಷ ಆದ್ಮೇಲೆ ಲಾಸ್ಟ್ ಇಯರ್ ಏನೋ ನಾನು ಬರಿತಾ ಇದ್ದೀನಿ ಅಂತ ನನಗೆ ಖುಷಿ ಆಯ್ತಿಲ್ಲ. ಅವ್ರು ಮಾಡು, ಬಟ್ ಬಜೆಟ್ ಕಂಟ್ರೋಲಲ್ಲಿ ಮಾಡು ನೀನು, ನಿನ್ಗೆ ಏನು ಅನ್ಸುತ್ತೆ ಮಾಡ್ಕೊಂಡು ಹೋಗು ಅಂತ ನಾನು ಹೇಳಿದ್ದೆ. ಸೊ ಅದಾದ್ಮೇಲೆ ಅವನೇನು ಅಂದರೆ ಸಿನಿಮಾ ಮುಗಿಸಿದ್ದಾನೆ. ಸೊ ನನಗೆ ನಮ್ಮ ಸೇಮ್ ಮ್ಯೂಸಿಕ್ ಡೈರೆಕ್ಟ್ರು ಲವ್ ಮಾಕ್ಟೇಲ್ 2 ನಕುಲ ಭಯಂಕರ್ ಮಾಡಿದ್ದೆ, ಇವ್ರದ್ದು ಮ್ಯೂಸಿಕ್ ಡೈರೆಕ್ಟ್ರು. ಸೊ ಅಲ್ಲಿ ಅಪ್ಡೇಟ್ಸ್ ಸಿಗೋತಾ ಇದೆ, ಹೆಂಗೆ ಮಾಡಿದ್ದಾನೆ, ಹೆಂಗೆ ಬಂದಿದೆ, ಲೆಂತ್ ಹೆಂಗಿದೆ, ಎಲ್ಲಿ ಏನಾದ್ರು ಬೋರ್ ಆಗ್ತಿದೆಯಾ, ಪ್ರತಿಯೊಂದು ಕೇಳ್ಕೊಂಡು ಅವ್ನಿಗೆ ನನ್ನ ಫೀಡ್ಬ್ಯಾಕ್ ಮಾತಾಡ್ತಾ ಇದ್ವಿ. ಸೊ ಐ ಥಿಂಕ್ ಭಾಳ ಖುಷಿ ಆಯ್ತು ಮುಗಿಸಿ ರಿಲೀಸ್ ಅಂತಕ್ಕೆ ತಗೊಂಡ್ಬರ್ತಾ ಇರೋದು. ಪ್ಲಸ್ ಒಂದು ಸಿನಿಮಾ ಎಸ್ಪೆಷಲಿ ಒಬ್ಬರು ಆ್ಯಕ್ಟರ್ ಮಾಡೋದು, ಈಗ ಕವಿತಾ ಅವರು ಇಬ್ಬರು ಸೇರ್ ಮಾಡಿದ್ದಾರೆ. ಯಾಕಂದರೆ ನಾನು ಮಿಲನ ಸೇರ್ ಮಾಡಿದಂಥ ಚಿತ್ರ ಅದು. ಸೊ ನಮಗೆ ಗೊತ್ತು ಅದು ಸ್ಟ್ರಗಲ್ಸ್ ಏನಿರುತ್ತೆ, ಎಷ್ಟು ಎಫರ್ಟ್ ಹೋಗುತ್ತೆ ಒಂದು ಸಿನಿಮಾ ಮಾಡೋದಕ್ಕೆ. ಅದು ಬರವಣಿಗೆಲ್ಲಾಗ್ಬೋದು, ಅದನ್ನು ಸೆಟ್ಟಿಗೆ ಬಂದು ಮತ್ತೆ ಕಂಪ್ಲೀಟ್ ದುಡ್ಡು ಹಂಚ್ಕೊಂಬಂದಾಗಿ ಲೊಕೇಶನ್ ಹೋಗೋದು, ಅದೆಲ್ಲ ಒಂದು ಜರ್ನಿ ಅದು. ಸೊ ಅದೊಂದು ಬ್ಯೂಟಿಫುಲ್ ಜರ್ನಿ. ಅವಾಗ ಮಾಡುವಾಗ ಎಲ್ಲಿ ಹೋಗ್ತಿದ್ವಿ, ಏನು ಮಾಡ್ತಿದ್ವಿ, ಹೆಂಗೆ ಮಾಡ್ತಿದ್ವಿ ಏನೂ ಗೊತ್ತಿರಲಿಲ್ಲ. ಸುಮ್ಮನೆ ಒಂದು ಧೈರ್ಯದಲ್ಲಿ ನುಗ್ಗಿತ್ತು. ಸೊ ಒಂದು ಆನೆಸ್ಟ್ ಎಫರ್ಟಲ್ಲಿ ಒಂದು ಸಿನಿಮಾ ಮಾಡಿದ್ರೆ ಸಕ್ಸಸ್ ಖಂಡಿತವಾಗ್ಲೂ ಸಿಗುತ್ತೆ ಅನ್ನೋದು ನಂಬಿಕೆ ಇಟ್ಕೊಂಡಿಲ್ಲ ನಾನು. ಸೊ ಚಂದನ್, ಆಲ್ ದಿ ಬೆಸ್ಟ್ ಮಗ, ಒಳ್ಳೇದಾಗಲಿ. ಸಾಧು ಸರ್ ಹೇಳಿದ್ ಕೇಳಿ ಎಂಟೇನ ಅವ್ರು ಸುಮ್ಮನೆ ಹೇಳೋದಂಗಿಲ್ಲ. ಫಸ್ಟ್ ಆಫ್ ಆಲ್ ಪ್ರೋಗ್ರಾಮ್ಗಳಿಗೆ ಬರಲ್ಲ, ಶೂಟಿಂಗ್ ಬರೋದೇ ಕಷ್ಟ ಇರುತ್ತೆ ಮಾಡೋದು. ಸೊ ಪ್ರೋಗ್ರಾಮ್ ಬಂದಿದ್ದಾರೆ ಅಂದರೆ ಡೆಫಿನೆಟ್ಲಿ ಸಾಧು ಸರ್ ತುಂಬ ಇಷ್ಟ ಆಗಿರುತ್ತೆ ಅಂತ ನಾಟಿದೆ ಸರ್ಗೆ. ಆಮೇಲೆ ಬೇಗ ಬೇರೆ ಬಂದಿದ್ದಾರೆ. ಫಸ್ಟ್ ಟೈಮ್ ಕೂತಿದಾರಲ್ಲ, ಅದು ನೋಡಿಲ್ಲ ಇಲ್ಲ ಮೋಸ್ಟ್ಲಿ. ಸೊ ಅವ್ರು ಅಷ್ಟೇ ಹೇಳಿದ್ದಾರೆ ಅಂದರೆ ಚಂದನ್ ಡೆಫಿನೆಟ್ಲಿ ನಾನು ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ಚಂದನ್ ಏನು ಕೆಲಸ ಮಾಡಿದ್ದೀನಿ, ಎಷ್ಟು ಹೇಗೆ ಸಿನಿಮಾ ಮಾಡಿದ್ದೀನಿ ಅಂತ ನೋಡೋದಕ್ಕೆ. ಆಲ್ ದ ಬೆಸ್ಟ್, ಒಳ್ಳೇದಾಗಲಿ. ಆ್ಯಂಡ್ ನಾನು ಇದನ್ನು ಸಾಂಗ್ ನೋಡಿಲ್ಲ, ಬರೀ ಅದೊಂದು ಕ್ಲಿಪ್ ನೋಡಿದ್ದು ಅಷ್ಟೇ. ಸೊ ಮತ್ತೆ ಹಾಕ್ಬೋದು ನಾವಲ್ಲೇ, ಸೊ ನೋಡ್ತೀನಿ. ಸೊ ಆಲ್ ದ ಬೆಸ್ಟ್ ಮಗ. ಆ್ಯಂಡ್ ಡೆಫಿನೆಟ್ಲಿ ರಿಲೀಸ್ಗೆ ಮುಂಚೆನೇ ಒಂದ್ಸಲ ಸಿನಿಮಾ ನೋಡೋಣ ಅಂತ ಮಾತಾಡ್ತಿದ್ವಿ. ಸೊ ಶೀಘ್ರದಲ್ಲೇ ನೋಡ್ತೀನಿ ಸಿನಿಮಾನ. ಆಲ್ ದ ಬೆಸ್ಟ್, ಒಳ್ಳೇದಾಗಲಿ ಮಗ. ಥ್ಯಾಂಕ್ ಯು ಡಾರ್ಲಿಂಗ್. ಅಕ್ಷಿತಾ ಬೋಪಯ್ಯ ಆನ್ ಸ್ಟೇಜ್ ಪ್ಲೀಸ್. ಅಕ್ಷಿತಾ ಬೋಪಯ್ಯ ಅವರು ಕೂಡ ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ವಿತ್ ನಮ್ಮ ನಿಮಿಕಾ ರತ್ನಾಕರ್ ಅವರು. ಹಾರ್ಟ್ಲಿ ವೆಲ್ಕಮ್, ಕಂಗ್ರ್ಯಾಚುಲೇಷನ್ಸ್. ನೀ ನನ್ನ ಜೀವ ಸಾಂಗ್ ಇವತ್ತು ರಿಲೀಸ್ ಆಯಿತು. ಫ್ಲಡ್ ಬಗ್ಗೆ, ಚಂದನ್ ಅವರ ಡೈರೆಕ್ಷನ್ ಬಗ್ಗೆ, ಅದೇ ರೀತಿಯಾಗಿ ನಿಮ್ಮ ತಂಡದ ಬಗ್ಗೆ ದಯವಿಟ್ಟು ಮಾತನಾಡಬೇಕು ನಿಮಿಕಾ. ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ಫ್ಲರ್ಟ್ ಮೂವಿಯ ಫ್ರೆಂಡ್ಶಿಪ್ ಸಾಂಗ್, ಫ್ರೆಂಡ್ಶಿಪ್ ಆಂಥಮ್ ಲಾಂಚ್ಗೆ ನೀವೆಲ್ಲ ಬಂದಿದ್ದೀರಾ. ಆ್ಯಂಡ್ ಈ ಸಾಂಗನ್ನು ಹಾಡಿರೋದು ನಿಮಗೆಲ್ಲ ಗೊತ್ತಿರೋ ಹಾಗೆ ಸುದೀಪ್ ಸರ್. ಆ್ಯಂಡ್ ಈ ಸಾಂಗ್ ಲಾಂಚ್ ಸಪೋರ್ಟ್ ಮಾಡಲಿಕ್ಕೆ, ಚಂದನ್ಗೆ ಸಪೋರ್ಟ್ ಮಾಡಲಿಕ್ಕೆ ಇಡೀ CCL ತಂಡ ಬಂದಿದೆ, ಅವರೆಲ್ಲ ಫ್ರೆಂಡ್ಸ್ ಬಂದಿದ್ದಾರೆ. ಇದಕ್ಕಿಂತ ಬೆಸ್ಟ್ ಲಾಂಚ್ ಐ ಥಿಂಕ್ ಯಾವ ಸಾಂಗಿಗೂ ನನಗೆ ಇಲ್ಲಿ ತನಕ ಮಾಡಿರೋ ಮೂವಿಗೆ ಸಿಕ್ಕಿಲ್ಲ. ದಟ್ಸ್ ರಿಯಲಿ ಸ್ಪೆಷಲ್ ಮೂಮೆಂಟ್. ಥ್ಯಾಂಕ್ ಯು ಎಲ್ಲ CCL ತಂಡದವರಿಗೆ ಫಾರ್ ಕಮಿಂಗ್ ಫಾರ್ ದಿಸ್ ಲಾಂಚ್ ಆ್ಯಂಡ್ ಲಾಂಚಿಂಗ್ ದಿಸ್ ಸಾಂಗ್. ಆ್ಯಂಡ್ ಇನ್ನು ಚಂದನ್ ಅವರು ಈ ಮೂವಿಯಲ್ಲಿ ಡಿರೆಕ್ಷನ್
ಪ್ರೊಡಕ್ಷನ್ ಹಾಗೆ ಆಕ್ಟರ್ ಆಗಿ ವರ್ಕ್ ಮಾಡಿದ್ದಾರೆ. ಸಾಧು ಸರ್ ಹೇಳಿದ ಹಾಗೆ ಈ ಮೂರು ಕೆಲಸವನ್ನ ಒಟ್ಟಿಗೆ ಮಾಡಿರುವಾಗ ಕಷ್ಟಪಟ್ಟಿರೋ ರೀತಿ ನಾವೆಲ್ಲ ನೋಡಿದೀವಿ. ಅಂಡ್ ಐ ರಿಯಲಿ ಹೋಪ್ ಇದಕ್ಕೆ ಒಂದು ಒಳ್ಳೆ ರಿವಾರ್ಡ್ ಸಿಗುತ್ತೆ ಅಂತ ಈ ಮೂವಿ ರಿಲೀಸ್ ಆಗೋ ಟೈಮಲ್ಲಿ. ಹಾಗೆ ಇವರು ಹೇಳಿದ ಹಾಗೆ 99 ಗರ್ಲ್ ಫ್ರೆಂಡ್ಸ್, 99 ಗರ್ಲ್ ಫ್ರೆಂಡ್ಸ್ ಇದ್ದಾರೆ. ಆ 99 ಗರ್ಲ್ ಫ್ರೆಂಡ್ಸ್ ಅಲ್ಲಿ ಒಂದು ಸ್ಪೆಷಲ್ ಗರ್ಲ್ ಫ್ರೆಂಡ್ ನಾನು. ಸೊ ಇದರಲ್ಲಿ ಬೇರೆ ಅದು ಐ ಥಿಂಕ್ ಎಲ್ಲರೂ ಮೂವಿ ರಿಲೀಸ್ ಆದಾಗ ನೋಡ್ತಾರೆ ಯಾರಿಗೆ ನಾನು ಸ್ಪೆಷಲ್, ಯಾರಿಗೆ ಸ್ಪೆಷಲ್ ಅಲ್ಲ ಅಂತ. ನನಗೆ ಯಾರು ಸ್ಪೆಷಲ್ ಅಂತಾನೂ ಅದರಲ್ಲಿ ಗೊತ್ತಾಗುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್. ನಾನೊಂದು ಬೇರೆ ಕ್ಯಾರೆಕ್ಟರ್ ಆಕ್ಚುಲಿ ಇದರಲ್ಲಿ ಮಾಡಿದ್ದೀನಿ. ಇದರಲ್ಲಿ 2 ಶೇಡ್ಸ್ ಅಲ್ಲಿ ಕಾಣಿಸ್ಕೊಳ್ತೀನಿ. ಅಂಡ್ ಆ ಸೆಕೆಂಡ್ ಶೇಡ್ ಒಂಥರ ಚೆನ್ನಾಗಿದೆ, ಒಂದು ಸ್ವಲ್ಪ ನೆಗೆಟಿವ್ ಇದೆ, ಒಂದು ಸ್ವಲ್ಪ ಪಾಸಿಟಿವ್ ಇದೆ. ಥ್ಯಾಂಕ್ ಯು ಸೋ ಮಚ್ ಚಂದನ್ ಫಾರ್ ಗಿವಿಂಗ್ ಮಿ ದಿಸ್ ಆಪರ್ಚುನಿಟಿ. ಹಾಗೆ ಸಾಧು ಸರ್ ಹೇಗೆ ಹೇಳಿದ್ರು, ಅವರು ಒಂದು ಡಿಫ್ರೆಂಟ್ ಅವತಾರದಲ್ಲಿ ಇದರಲ್ಲಿ ಕಾಣಿಸ್ಕೊಳ್ತಾರೆ ಅಂತ. ನಾನು ಆಕ್ಚುಲಿ ಪರ್ಫಾರ್ಮೆನ್ಸ್ ಅಲ್ಲಿ ಗಿರಿ ಅವರನ್ನ ಒಂದು ಬೇರೆ ತರ ನೋಡಿದ್ದೀನಿ. ಯಾಕೆಂದ್ರೆ ಮಿಸ್ಟರ್ ಬ್ಯಾಚುಲರ್ ಮೂವಿಯಲ್ಲಿ ಕೃಷ್ಣ ಅಂಡ್ ಗಿರಿ ಜೊತೆ ನನಗೆ ಸಾಕಷ್ಟು ಕಾಂಬಿನೇಷನ್ ಸೀನ್ಸ್ ಇತ್ತು. ಅಂಡ್ ಅದರಲ್ಲಿ ಗಿರಿ ಅವರನ್ನು ನೋಡೋದಕ್ಕೂ ಈ ಮೂವಿಯಲ್ಲಿ ನಾನು ಗಿರಿ ಅವರನ್ನ ಪರ್ಫಾರ್ಮ್ ಮಾಡಿದ್ದಕ್ಕೆ ಐ ಥಿಂಕ್ ದೇರ್ ಇಸ್ ಅ ಲಾಟ್ ಆಫ್ ಡಿಫ್ರೆನ್ಸ್. ಗಿರಿ ಅವರನ್ನ ನೀವು ಸೀರಿಯಸ್ ಆಗಿ ನೋಡಿದ್ರೆ ಹೇಗಿರ್ಬೋದಂತ ಇವಾಗಲೇ ಇಮ್ಯಾಜಿನ್ ಮಾಡಿ, ಬಿಕಾಸ್ ಅದನ್ನ ನೀವು ಮೂವಿಯಲ್ಲಿ ನೋಡ್ತೀರಾ. ಹಾಗೆ ನನಗೆ ಐ ಹ್ಯಾಡ್ ಅ ರಿಯಲಿ ಅಮೇಸಿಂಗ್ ಎಕ್ಸ್ಪೀರಿಯನ್ಸ್ ವರ್ಕಿಂಗ್ ವಿತ್ ಸಾಧು ಸರ್, ಶ್ರುತಿ ಮ್ಯಾಮ್, ರಂಗಾಯಣ ರಘು ಸರ್. ನನಗೆ ಅಕ್ಷಿತಾ ಜೊತೆ ಕಾಂಬಿನೇಷನ್ ಸೀನ್ಸ್ ಇರಲಿಲ್ಲ, ಬಟ್ ಶಿ ಇಸ್ ಡನ್ ಅ ವಂಡರ್ಫುಲ್ ಜಾಬ್ as well. And ಮೀಡಿಯಾ ಫ್ರೆಂಡ್ಸ್, ಎಲ್ಲ ಮಾಧ್ಯಮ ಮಿತ್ರರೇ, ಐ ಥಿಂಕ್ ಕೃಷ್ಣ ಅವ್ರು ಇಲ್ಲೇ ಇದ್ದಾರೆ. ಅವ್ರಿಗೆ ಹೇಗೆ ಸಪೋರ್ಟ್ ಮಾಡಿದ್ದೀರಾ? ಅವರು ಲವ್ ಮಾಕ್ಟೇಲ್ ಮೂವಿ ಇವಾಗ ಸಕ್ಸಸ್ಫುಲಿ 3rd ಪಾರ್ಟ್ ಅವರು ಆಲ್ರೆಡಿ ಅನೌನ್ಸ್ ಮಾಡಿದ್ದಾರೆ. ಹಾಗೆ ನಮ್ಮ ಚಂದನ್ಗೂ ಈ ಥರನೇ ಸಪೋರ್ಟ್ ಮಾಡಿ, ನಮ್ಮ ಮೂವಿಗೂ ಅಷ್ಟೇ ಪ್ರಮೋಷನ್ಸ್ ನಿಮ್ಮ ಕಡೆಯಿಂದ ಇರಲಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಹ್ಯಾವಿಂಗ್ ಮೀ ಇನ್ ದಿಸ್ ಮೂವಿ. ಥ್ಯಾಂಕ್ ಯು. ಪ್ರವೀಣ್ ಸರ್ಗೂ ಥ್ಯಾಂಕ್ಸ್ ಸರ್. ಪ್ರತಿಯೊಂದು ಹೆಜ್ಜೆಗೂ ನನಗೆ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ. ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಆ್ಯಂಡ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಆ್ಯಂಡ್ ಈ ಜಗತ್ತಲ್ಲಿ ನನ್ನ ಪ್ರಕಾರ ಅಪ್ಪ ಅಮ್ಮನ ರಿಲೇಶನ್ಶಿಪ್ ಬಿಟ್ಟರೆ ಫ್ರೆಂಡ್ಶಿಪ್ ಬಾಂಡ್ ತುಂಬ ಚೆನ್ನಾಗಿ ಸ್ಟ್ರಾಂಗ್ ಆಗಿರೋ ಒಂದು ಇದು ಪ್ಲೇ ಆಗುತ್ತೆ ನಮ್ಮ ಲೈಫಲ್ಲಿ. ಸೊ ನನಗೆ ಆ್ಯಕ್ಚುಲಿ ಸಾಂಗ್ ನೋಡ್ತಾ ನನಗೆ ನನ್ನ ಫ್ರೆಂಡ್ಸ್, ನಾನು 0ದಿಂದ ಇವಾಗಲೂ ಇಲ್ಲಿ ತನಕ ಬಂದಿದ್ದಕ್ಕೂ ನನ್ನ ಫ್ರೆಂಡ್ಸ್ ತುಂಬ ಕನೆಕ್ಟ್ ಆದರು ನನಗೆ. ಸೊ ನಿಮ್ಮೆಲ್ರಿಗೂ ನಿಮ್ಮ ಫ್ರೆಂಡ್ಸು ಮತ್ತು ಎಲ್ಲ ಮೆಮೊರೀಸ್ ರೀಕಾಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನನ್ನ ಜೊತೆ ಸ್ಕ್ರೀನ್ ಶೇರ್ ಮಾಡಿರೋ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಹ್ಯಾಡ್ ಅ ವೆರಿ ಗುಡ್ ಟೈಮ್ ವಿತ್ ನಿನಿಕಾ. ಅವ್ರು ಹೇಳ್ದಂಗೆ ಅಷ್ಟು ಕಾಂಬಿನೇಷನ್ ಸೀನ್ ಇರಲಿಲ್ಲ, ಬಟ್ ಶಿ ಹ್ಯಾಡ್ ಬೀನ್ ಮೈ ಗುಡ್ ಫ್ರೆಂಡ್ ಅಂತಲೇ ಹೇಳ್ಬೋದು. ಥ್ಯಾಂಕ್ ಯು. ಗಿರಿ ಅಣ್ಣನ ಜೊತೆ ನಿಮ್ 3rd ಸೀನ್ ಇರಲಿಲ್ಲ ಅನ್ನೋದು ನೀವೇ ಹೇಳಿ ಬಿಟ್ಬಿಟ್ರಿ. ಅಲ್ಲಿ ನಮಗೆ ಗೊತ್ತಾಯ್ತು ಅಣ್ಣ ಅಂತ ಹೇಳಿದ್ಮೇಲೆ. ಥ್ಯಾಂಕ್ ಯು ಸೋ ಮಚ್ ಅಂಡ್ ಆಲ್ ದ ವೆರಿ ಬೆಸ್ಟ್. ನಿಮ್ಮಿಬ್ಬರನ್ನ ನೋಡೋದಕ್ಕೆ ನಾವು ಕೂಡ ಕಾಯ್ತಾ ಇದ್ವಿ. ಐ ಥಿಂಕ್ ಸನಿಹಾ ಅಂಡ್ ಮಾನ್ಯ, ಕರೆಕ್ಟ್ ಅಲ್ವಾ? ಎಸ್, ಓಕೆ. ಪ್ರೀತಿಯ ಸ್ವಾಗತ. ಎಲ್ರಿಗೂ ನಮಸ್ಕಾರ. ನಾನು ಚಂದನ್ ಜೊತೆ ಕತೆ ಸ್ಟಾರ್ಟ್ ಆದಾಗಿಂದ ಜೊತೆಲಿದ್ದೀನಿ. ಈ ಸಿನಿಮಾ ಮಾಡಬೇಕು ಅಂತ ಒಂದು ದೊಡ್ಡ ಕನಸು. ಒಂದು ಎವ್ರಿ ಡೇ ಅವ್ನು ಕಷ್ಟಪಟ್ಟಿರೋದಕ್ಕೆ ಈ ಸಿನಿಮಾ ನೋಡಿದಾಗಲೇ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. 100% ಈ ಸಿನಿಮಾ ದುಡ್ಡಿಟ್ಟಾಗುತ್ತೆ. ಒಳ್ಳೇದಾಗಲಿ. ಥ್ಯಾಂಕ್ ಯು ಸೋ ಮಚ್ ಸರ್. ಪುನೀತ್ ಅವರೇ, ನಮಸ್ಕಾರ. ನನ್ನ ಪಿಲ್ಲರ್ಸ್ನ ಕರೆಯೋದು ಕರಿತೀನಿ. ಒಂದು ನಿಮಿಷ. ಚೇತು, ಮಂಜೇಶ್, ಸೋಮಶೇಖರ್, ಗಗನ್, ವಜ್ರ. ಗಗನ್ ಬನ್ನಿ, ಮೇಲೆ ಬೇಗ ಬನ್ನಿ. ವಜ್ರ, ಮೈಲಾರಿ, ನಂದೀಶ್. ಆ್ಯಕ್ಚುಲಿ ಚಂದನ್ ಅವ್ರಿಗೆ ಗೊತ್ತು, ನಮ್ಮ ಫ್ಲಡ್ ಸಿನಿಮಾಗೆ ಇವರಿಷ್ಟು ಜನ ಪಿಲ್ಲರ್ಸ್ ಇದ್ದಂಗೆ. ಇವರಿಲ್ಲಾಂದರೆ ಫ್ಲಡ್ ಸಿನಿಮಾ ಮುಗಿತಾ ಇರಲಿಲ್ಲ. ನನಗೆ ಒಂದು 2021 ಚಂದನ್ ಅವ್ರು ಕಾಲ್ ಮಾಡ್ತಾರೆ, ಒಂದಿನ ಬನ್ನಿ ಮೀಟ್ ಮಾಡಬೇಕು ನಮ್ಮನ್ನ ಅಂತ. ಒಂದು 15 ದಿನ ಆಟ ಆಡಿಸ್ತೀನಿ ಅವ್ರ ಸಿಗೋಕ್ಕೆ. ಒಂದಿನ ಮೀಟ್ ಮಾಡೋಣ, ಸಿನಿಮಾ ಮಾಡ್ತೀನಿ ನಾನು, ಸಿನಿಮಾ ಮಾಡೋಣ ಅಂದರು. ಸರಿ ಸರ್ ಮಾಡೋಣ ಅಂತೆ. ಆಮೇಲೆ ಒಂದು ಲೈನ್ ಹೇಳಿದ್ರು ಅವತ್ತು. ಅದಾದ್ಮೇಲೆ 3 ವರ್ಷ ಆದ್ರೂ ಸಿನಿಮಾ ಮಾಡೋಣ ಅಂತ ಹೇಳ್ತಾನೆ ಇದ್ದಾರೆ. ನಾವು ಮಾಡ್ತಾನೆ ಇದ್ವಿ. ಸಿನಿಮಾ ಮಾಡೋಣ ಅಂತ ಹೇಳಿದ್ರು, ಕತೆ ಹೇಳಿದ್ರು, ಕತೆ ಎಲ್ಲನೂ ರೆಡಿ ಇತ್ತು. ಆಮೇಲೆ 2024 ಏಪ್ರಿಲ್ ಅದು ಕಾಲ್ ಮಾಡ್ತಾರೆ, ಬದರ್ ಸಿನಿಮಾ ಶೂಟಿಂಗ್ ಸ್ಟಾರ್ಟ್ ಮಾಡ್ಬೇಡ ಅಂತಾರೆ. ಸರಿ ಬದರ್ ಮಾಡೋಣ ಅಂತೀವಿ. ಅವಾಗ ಹೇಳ್ತಾರೆ ನಾನೇ ಪ್ರೊಡ್ಯೂಸ್ ಮಾಡ್ತಾ ಇದ್ದೀನಿ ಅಂತಾರೆ.
ಆಮೇಲೆ ಸರಿ ಆಯ್ತು, ಒಂದೇ ಮಾತು ಹೇಳ್ತಾರೆ, ಮೊದಲು ನನ್ನ ಹತ್ರ ಇರೋದು ಬಜೆಟ್ ಇಷ್ಟ ಸಿನಿಮಾ ಮುಗಿಸ್ಬೇಕು, ನೀವು ಹೆಂಗೆ ಮುಗಿಸ್ತೀರಾ ಮುಗಿಸಿ ಅಂತ ಜವಾಬ್ದಾರಿ ನನ್ನ ಮೇಲೆ ವಹಿಸ್ತಾರೆ. ಮೊದಲು ನಿಮ್ಮ ಬಜೆಟಲ್ಲಿ ಸಿನಿಮಾ ಮುಗಿಸಿದ್ದೀರಾ? ನಿಮ್ಮ ಬಜೆಟ್ ನೀವು ಅನ್ಕೊಂಡಿದ್ದ ಬಜೆಟಲ್ಲಿ ಸಿನಿಮಾ ಮುಗಿಸ್ಕೊಟ್ಟಿದ್ದೀರಾ? ಒಳ್ಳೇದು ಬಿಡಿ, ಸಿನಿಮಾ ಚೆನ್ನಾಗಿ ಬಂದಿದ್ದಾರೆ. ಅದಾದಮೇಲೆ ಸಿನಿಮಾನ ಮುಗಿಸ್ತೀವಿ, ಇವತ್ತು ಇಲ್ಲಿದ್ದೀವಿ. ಹಾಗೆ ಗಿರಿಯಣ್ಣ ಜೊತೆ ವರ್ಕ್ ಮಾಡಿದ್ದು ತುಂಬ ಖುಷಿ ಇದೆ. ಗಿರಿಯಣ್ಣ ತುಂಬ ಪಾಟ್ಲೆ ಕೊಟ್ಟಿದ್ದೀನಿ ಸಿನಿಮಾದಲ್ಲಿ ನಾನು, ನಿಮಗೆ ಅವ್ರಿಗೂ ಅಷ್ಟೇ. ಆರ್ಟಿಸ್ಟ್ ಎಲ್ರಿಗೂ ಪಾಟ್ಲೆ ನಾನು ಕೊಟ್ಟಿದ್ದೀನಿ ತುಂಬ. ಚಂದನ್ ಅವರು ಸಿನಿಮಾ ಇರ್ಬೇಕು ಅದನ್ನು ಮಾಡಿದ್ದಾರೆ, ಬಟ್ ನಾನು ಪಾಟ್ಲೆ ಇದು ಕೊಡೋಕೆ ನಾನು ಕೊಟ್ಟಿದ್ದೀನಿ. ಇದು ಬಿಟ್ಟು ಇಷ್ಟೇ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಪ್ರವೀಣ್ ಅವರೇ. ಈಗ ಮಾತಾಡ್ಬೋದಾ, ನೀವು ರೆಡಿ ಇದೀರಾ? ಸರಿ ಅಣ್ಣ, ಫಸ್ಟ್ ಟೈಮ್ ಸ್ಟೇಜ್ ಮೇಲೆ ಚಂದ್ರನಿಗೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಹೇಳ್ಬೇಕು. ಆ್ಯಕ್ಚುಲಿ ಆನ್ ಟೈಮ್ ಬರೋಲ್ಲ ಚಂದ್ರಣ್ಣ ಫಸ್ಟ್ ನನಗಿಂತ. ಸೊ ರಿಯಲ್ ಫ್ಲರ್ಟ್ ಇವರು ಅಂತ ಗೊತ್ತಾಯ್ತು ಈಗ. ಗರ್ಲ್ ಫ್ರೆಂಡ್ ಜೊತೆ ಚಂದ್ರಣ್ಣ ಹೇಳ್ಕೊಡಿದ್ವಿ ಗರ್ಲ್ ಫ್ರೆಂಡ್ ಟೈಪ್ ಕೊಡ್ಬೇಕಂತ. ನನಗೆ ಮಾತ್ರ ಕೊಡೋದೇ ಇಲ್ಲ, ಯಾವಾಗಲೂ ಲಾಕ್ ಮಾಡ್ಕೋತಾರೆ. ನನ್ನ ಮನೇಲಿ ಅದೇ ಕಂಪ್ಲೇಂಟು. ಆ್ಯಕ್ಚುಲಿ ಚಂದ್ರಣ್ಣ ತುಂಬಾ ಸಪೋರ್ಟ್ ಮಾಡ್ತಾರೆ. ಸುಬ್ರು ಅಂತ ಅಂದರೆ ನಾನು ಫಸ್ಟ್ ಟೈಮ್ ಅಂದರೆ ಸುದೀಪ್ ಸರ್ದು ಫಸ್ಟ್ ಟೈಮ್ ಸಾಂಗ್ ಎಡಿಟ್ ಮಾಡ್ತಾ ಇರೋದು. ಚಂದ್ರಣ್ಣ ಆಪರ್ಚುನಿಟಿ ಕೊಟ್ಟಿದ್ದೆ, ಚಂದ್ರಣ್ಣ ಥ್ಯಾಂಕ್ ಯು ಸೋ ಮಚ್. ಅವರು ಅವ್ರ ಬಗ್ಗೆ ಹೇಳೋದು ದೊಡ್ಡದು ನಾನಲ್ಲ, ಬಟ್ ತುಂಬಾ ಈ ಸಾಂಗ್ಗೋಸ್ಕರ ಇಡೀ ಸಿನಿಮಾ ಓವರಾಲ್ ವರ್ಕ್ ಮಾಡಿದ್ದಾರೆ ತುಂಬ. ಬಟ್ ಈ ಸಾಂಗ್ಗೆ ಅಂತಾನೆ ಸುದೀಪ್ ಸರ್ ಸಾಂಗ್ಗೆ ಅಂತಾನೆ ಒಂದು ವಾರದಿಂದ ಡೇ ಆ್ಯಂಡ್ ನೈಟ್ ಹಗಲು ರಾತ್ರಿ ನಿದ್ದೆಗೆ ಇಟ್ಕೊಂಡು ನನ್ನ ಜೊತೆ ಎಡಿಟ್ ಕುತ್ಕೊಂಡು ಅವ್ರು ನನ್ನ ಜೊತೆ ಕುತ್ಕೋಬೇಕು ಅನ್ನೋ ನೆಸೆಸಿಟಿ ಇಲ್ಲ, ಆರಾಮಾಗಿ ಹೋಗ್ಬಿಟ್ಟು ಎಡಿಟ್ ಮಾಡುವಾಗ ಬಂದು ನೋಡ್ತೀನಿ ಅಂತ ಹೇಳ್ಬೋದು. ಬಟ್ ಹಂಗಲ್ಲ, ಪಿನ್ ಟು ಪಿನ್ ಒಂದೊಂದು ಪಾಯಿಂಟನ್ನು ಚೆನ್ನಾಗಿ ಕುತ್ಕೊಂಡು ಒಂದೊಂದು ಫ್ರೇಮಲ್ಲಿ ಆ್ಯಕ್ಚುಲಿ ಸ್ವೀಪ್ ಸರ್ ಫೋಟೋ ಬಂತು, ಅಲ್ಲಿ ಫೋಟೋ ಹಿಂದಗಡೆ ಅಬ್ಸರ್ವ್ ಮಾಡಿರ್ಬೋದು, ಟೆಕ್ಸ್ಟ್ ಓವರ್ಲ್ಯಾಪ್ ಆಗಿದೆ ಸೇಮ್ ಅದೇ ಥರ ಒಂದು. ಬಟ್ ಆ್ಯಕ್ಚುಲಿ ಇನ್ನೊಂದು ವಿಷಯ ಹೇಳಬೇಕು. ಈ ಸಿನಿಮಾ ರಿಲೀಸ್ ಆಗಿ ಹಿಟ್ ಆದಮೇಲೆ ಒಂದು ಡಿಫೆಂಡರ್ ಗಿಫ್ಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದು ರೆಕಾರ್ಡ್ ಇರಲಿ ಅಂತ ಇಲ್ಲೇ ಹೇಳ್ತಾರೆ. ಎಸ್, ಒಳ್ಳೆ ಕಾಮಿಡಿ ಇರುವಂತಹ ಸಿನಿಮಾ, ಫ್ಯಾಮಿಲಿ ಎಂಟರ್ಟೈನ್ ಮಾಡುವಂತಹ ಸಿನಿಮಾ. ನಮ್ಮ ಫ್ಲಾಟ್ ಅಲ್ಲಿ ನೀವು ಬಹುಮುಖ್ಯ ಪಾತ್ರದಲ್ಲಿ ಅಭಿನಯಿಸಿದ್ದೀರಾ ಅನ್ನೋದು ನಮ್ಮೆಲ್ಲರಿಗೂ ಕೂಡ ಖುಷಿ ವಿಷಯ. ನಿಮ್ಮ ಫ್ಲಾಟ್ ಜರ್ನಿ ಹೇಗಿತ್ತು? ಕಾರ್ಯಕ್ರಮಕ್ಕೆ ಬಂದಿರುವ ಎಲ್ಲರಿಗೂ ಕೂಡ ಹೃದಯಪೂರ್ವಕ ನಮಸ್ಕಾರಗಳು. ಅವರು ಚಂದನ್ ಅವ್ರ ಕಥೆ ಹೇಳಿದಾಗಲೇ ಬಜೆಟ್ಟು ಅಂತಂದ್ರು ನನಗೆ. ಇವಾಗ ಗೊತ್ತಾಯ್ತು ಕೃಷ್ಣ ಹೇಳ್ಕೊಟ್ಟಿದ್ದರು ಅಂತ. ಇರಲಿ ಮಾಡ ನೆಕ್ಸ್ಟ್ ಮಾಡ. ಚಂದನ್ ಅವ್ರ ಕಥೆ ಹೇಳಿದಾಗ ಓಕೆನಾ, ಅರ್ಥ ಆಗ್ತಿದೆ ಅಲ್ವಾ ನಿಮಗೆ? ಅರ್ಥ ಆಗ್ತಿದೆ, ಓಕೆ ಮಾಡ್ಬೋದು, ಓಕೆ ಹಂಗಾರೆ ಮಾಡೋಣ, ಸಿನಿಮಾ ಮಾಡೋಣ. ಎಲ್ಲರೂ ಹೇಳ್ತಾರಲ್ಲ ಇವರು ಮಾಡ್ತಾರೆ ಅಂದ್ಕೊಂಡು ಒಂದು ಅರ್ಥ ಸುಮ್ಮನೆ ಒಂದು ಮೆಸೇಜ್ ಬಂತು, ಮುಹೂರ್ತ ಅಂತ. ಸಿನಿಮಾ ಶುರು ಮಾಡೋದು ಓಪನ್ ಮಾಡಿದ್ರೆ ಬಿರಿಯಾನಿ ಮನೆ ಓಪನ್ ಮಾಡ್ತಾ ಇದ್ರಿ, ದಯವಿಟ್ಟು ಬಂದಿದೆ. ಇದು ಸಿನಿಮಾ ಮೋಸ್ಟ್ಲಿ ಆಮೇಲೆ ಮಾಡ್ಬೋದೇನೋ ಅಂತ ಇನ್ನೊಂದು 6 ತಿಂಗಳು ಬಿಟ್ಟರೆ ಇನ್ನೊಂದು ಮೆಸೇಜ್ ಬಂತು, ಮುಹೂರ್ತ. ಅವಾಗಲೂ ಬಿರಿಯಾನಿ ಮನೆ ಓಪನ್ ಮಾಡ್ತಾ ಇದ್ವಿ. ಓಯ್ ಸಿನಿಮಾ ಬಿಟ್ಬಿಟ್ಟಲ್ಲ ಅಣ್ಣ, ಸುಮ್ಮನೆ ಮೆಸೇಜ್ ಹಾಕೋದು ಬಿರಿಯಾನಿ ಮನೆಗೆ ಇನ್ನೇನು ಕಾಣ ಬಿರಿಯಾನಿ ಸುಮ್ಮನೆ ಅದೇ. 3ನೇ ಸತಿ ಮೆಸೇಜ್ ಹಾಕ್ದಾಗ ಅನ್ಕೊಂಡೆ, ಗುರು ಹೋಗ್ಬಿಟ್ಟು ದಯವಿಟ್ಟು ಬಿರಿಯಾನಿಗಾದ್ರೆ ಬೇಡ ಸಿನಿಮಾ ಆದರೆ ಮಾಡ ಅನ್ಕೊಂಡು ಹೋದ್ರೆ ಮನೆಗೆ ಸ್ಕ್ರಿಪ್ಟು ಒಳಗಡೆ ಹೋಗ್ಬಿಟ್ಟಿದ್ರು ಅಣ್ಣ. ಏನಪ್ಪ ಸಿನಿಮಾನಲ್ಲಿ 17A ಸಿನಿಮಾ ಕೂಡ ಇದು ಕೂಡ ಈಗ ಸಿನಿಮಾ ಮಾಡ್ತಾನೆ ಅಂತ ಅನಿಸ್ತು. ನಿಜ ಹೇಳ್ತೀನಿ, ನನಗೆ ನಟನಿಗಿಂತ ಹೆಚ್ಚಾಗಿ ನಿರ್ದೇಶಕನಾಗಿ ತುಂಬ ಇಷ್ಟ ಆದರು ನನಗೆ. ಒಬ್ಬ ನಟನಿಗೆ ಏನೆಲ್ಲ ಬೇಕೋ ಅದೆಲ್ಲ ಇದೆ ನನಗೆ ಈ ಸಿನಿಮಾದಲ್ಲಿ. ಹೌದು, ಗಿರಿ ಚೆನ್ನಾಗಿ ಮಾಡ್ತಾನೆ ಅಂತ ಹೇಳ್ಕೊಡೋಕ್ಕೆ ನನ್ನ ಹತ್ರ ಒಂದು ಸಿನಿಮಾ ಇದೆ ಅಂತ ಹೇಳೋದ್ರಲ್ಲಿ ನಿಜವಾಗ್ಲೂ ಎರಡು ಮಾತಿಲ್ಲ. ಈ ಸಾಂಗ್ನ ಎಡಿಟಿಂಗಲ್ಲಿ ತೋರಿಸಿದಾಗ ಆ ಜೀವ ಜೀವ ನೀನೇ ಅಂತ ಸಾಂಗ್ ಬಂತು. ನಾನು ಕೇಳಿ ತುಂಬ ಥ್ರಿಲ್ ಆಗೋದು, ಇದು ಸೀನೆಲ್ಲ ಮಾಡಿದ್ದು ನಾವು, ಸಾಂಗ್ ಹೆಂಗಾಯ್ತಿದ್ದು ಅಂತ. ಡೈರೆಕ್ಟರ್ ಅಲ್ವಾ, ಥಿಂಕ್ ಮಾಡ್ತಾ ಇದ್ದೀನಿ. ಓಕೆ ಇಷ್ಟು ಮಾಡಿದ್ಮೇಲೆ ಆಯ್ತು ಓಕೆ ಸುಮ್ಮನೆ. ಅದು ಟೆನ್ಷನ್ ತಗೊಳಕ್ಕಾಗ್ತೀರಾ, ಫ್ರೆಂಡ್ಶಿಪ್ ನಾನು ಹಾಡಬೇಕಾ ಅಂತ ಒಂದೊಂದ್ಸತಿ ಕೆಳಗಿಂದ ಬೆಳ್ಳೋಗ್ಬಿಟ್ಟ ಇದ್ದೀನಿ. ಆ್ಯಕ್ಟ್ ಮಾಡೋದು ಅಂದರೆ ಆಡಿಸ್ಬೇಕಾ ಅಂತ. ಒಂದು ಸತಿ ಸೀನ್ ಹಾಡಿಸಿ, ನನಗೆ ಹೇಳಿಲ್ಲ ಯಾಕೆಲ್ಲ ಹಾಡಿಸಿದ್ದಾರೆ ಅಂತ. ಒಂದ್ಸರಿ ಹಾಡಿಸಿದ ಮೇಲೆ ಆ ಸೀನ್ ಜೊತೆ ನೋಡಿದಾಗ ಗ್ಲಿಟ್ರ್ ಬಂದ್ಬಿಡ್ತು ಕಣ್ಣಲ್ಲಿ, ಏನಯ್ಯ ಇಷ್ಟು ಚೆನ್ನಾಗಿದೆ ಅಂತ. ಯಾರು ಹಾಡಿದ್ದು ಅಂದರೆ ಅವಾಗ ಹೇಳಿದ್ದು ನನಗೆ, ಕಿಚ್ಚ ಸುದೀಪ್ ಅವ್ರು ಹಾಡಿದ್ರು. ನಿಜವಾಗ್ಲೂ ಇದು ಒಂದು ಫ್ರೆಂಡ್ಶಿಪ್ ಆ್ಯಂಥಮ್ ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು. ಸೀನಲ್ಲಿ ಶೂಟ್ ಮಾಡ್ಬೇಕಾದ್ರೆ ಪ್ರತಿ ಸತಿ ಅವನು ಸಾಧು ಸರಿದ್ದಾರೆ ಯಾರು, ಹಾಂ ನಾಳೆನಾ, ಇಲ್ಲ ನೆಕ್ಸ್ಟ್ ಡೇ ಶೂಟಿಂಗ್ ಮಾಡ್ತಾರೆ ಸಾಧು ಸರಿದ್ದಾರೆ, ನಾಳೆನಾ, ಇಲ್ಲ ಮತ್ತು ಯಾವತ್ತು ಇನ್ನೂ 15 ದಿನಕ್ಕೆ ಯಾಕೆ ಇವಾಗಲೇ ಹೇಳ್ತಾ ಇದೆಯಲ್ಲ, ಈಸ್ ಪ್ರಿಪೇರಿಂಗ್. ಹೆಂಗೆ ಮಾಡಬೇಕು ಸಾಧು ಜೊತೆ ಹೆಂಗೆ ಮಾಡಬೇಕು, ಶ್ರುತಿಯವ್ರ ಜೊತೆ ಹೆಂಗೆ ಮಾಡಬೇಕು, ಅವಿನಾಶ್ ಜೊತೆ ಹೆಂಗೆ ಮಾಡಬೇಕು ಅಂತ. ಡಬ್ಬಿಂಗ್ ಮಾಡಬೇಕಾದ್ರೆ ಒಂದ್ಸತಿ ಏನೋ ಒಂದೇ ಒಂದು ಸತಿ ಇದು ಹಿಂಗೆ ಮಾಡಿದ್ರೆ ಓಕೆನಾ ಅಂದೆ ಅಷ್ಟೇ. 2 ದಿವಸದಲ್ಲಿ ಹಾಕ್ಬಿಟ್ಟು ಡಬ್ಬಿಂಗ್ನ 10 ದಿವಸ ಹಾಕ್ಕೊಂಡು ಬಿಟ್ಬಿಟ್ಟ ಅಣ್ಣ.
ಸೊ ಇಸ್ ಪ್ರೂವ್ಡ್ ಒಳ್ಳೆ ನಿರ್ದೇಶಕರಾಗಿರುವಂಥ ನಮ್ಮ ಚಂದನ್ ಅವ್ರಿಗೆ ಕಂಗ್ರ್ಯಾಚುಲೇಷನ್ಸ್. ಆ್ಯಂಡ್ ನಮಗೆ ಒಂದು ಮಾತಿದೆ, ಅನ್ನನೂ ಹಣಸಿತ್ತು ನಾಯಿಯು ಹಸ್ದಿತ್ತು ಅಂತ. ಆ ಥರದೊಂದು ಪಾತ್ರ ನಮಗೆ. ನಮ್ಮ ಕೆಲಸನೇ ಆ್ಯಕ್ಟ್ ಮಾಡುವಂಥದ್ದು, ನಮ್ಮ ಕೆಲಸನೇ ನಿಮ್ಮನ್ನು ಎಂಟರ್ಟೈನ್ ಮಾಡುವಂಥದ್ದು. ಸೊ ನಿಮ್ಮೆಲ್ಲರ ಸಪೋರ್ಟ್, ನಿಮ್ಮೆಲ್ಲರ ಪ್ರೀತಿಯ ಪ್ರೋತ್ಸಾಹ ಸದಾ ನಮ್ಮ ಮೇಲೆ ಹೀಗೆ ಇರಲಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಗಿರೀಶ್. ಹೊಸ ಹೆಜ್ಜೆಗೆ ಬಹಳಷ್ಟು ಜನ ಪ್ರೀತಿಯಿಂದ ಜೊತೆಯಾಗಿದ್ದಾರೆ. ಅದೇ ಒಂದು ಮೊದಲನೇ ಸಕ್ಸಸ್. ನಿಮಗೆ ನೀ ನನ್ನ ಜೀವ ಸುದೀಪ್ ಸರ್ ಧ್ವನಿಯಾಗಿದ್ದಾರೆ, ಅದು ಇನ್ನೊಂದು ಸಕ್ಸಸ್. ಇದೀಗ ನಿಮ್ಮ ಫ್ಲರ್ಟ್ ಬಗ್ಗೆ, ನಿಮ್ಮ ಮತ್ತು ಜರ್ನಿ ಹೇಗೆ ಶುರು ಆಯಿತು ಪ್ಲೀಸ್ ಹೇಳಿ. ಎಲ್ಲರಿಗೂ ನಮಸ್ತೆ. ಮೊದಲನೇದಾಗಿ ಎಲ್ಲರಿಗೂ ಸಾಂಗ್ ಇಷ್ಟ ಆಯ್ತಾ? ಸೌಂಡೇ ಇಲ್ಲ. ಫಸ್ಟ್ ಆಫ್ ಆಲ್ ಭಾಷಾ ಟೀಚರ್ಸ್ ಇಬ್ಬರು ಎಲ್ಲರೂ ಚಿಯರ್ಸ್ ಮಾಡೋಣ. ಸ್ವಲ್ಪ ಸೌಂಡ್ ಇರಲಿ. ಭಾಷಾ ಟೀಚರ್ಸ್ ಸರ್ಗೆ ಸೂಪರ್, ಥ್ಯಾಂಕ್ ಯು. ಸೊ ಹಿ ಈಸ್ ಒನ್ ಆಫ್ ದ ಇನ್ಸ್ಪಿರೇಷನ್ ನನಗೆ. ಅವರು ಆಕ್ಟರ್ ಅನ್ನೋದು ಮರ್ತೋಗ್ಬಿಟ್ಟಿದೆ ಈಗ ನನಗೆ. ಅವರು ಬಿಗ್ ಬ್ರದರ್ ಈಸ್ ಮೈ ಅಣ್ಣ. ಬಟ್ ಅಣ್ಣ ಅಂತ ಕರೆದಿಲ್ಲ, ಎಲ್ಲ ಸರಿ ನಾವು ಸದಂತನೇ ಕರೆದಿಲ್ಲ ಅವ್ರಿಗೆ 10 ವರ್ಷದಿಂದ. ಆ್ಯಂಡ್ ಸಾಂಗ್ ಬಗ್ಗೆ ಹೇಳಬೇಕಂದ್ರೆ ಒಂದು ಬ್ರೇಕಪ್, ಫ್ರೆಂಡ್ಶಿಪ್ ಬ್ರೇಕಪ್. ಈಗಿನ ಜನ್ರೇಷನ್ ಅಲ್ಲಿ ನಮ್ಮ ಇದರಲ್ಲಿ ಇಬ್ರು ಹುಡುಗರು ಮೇಲ್ ಫ್ರೆಂಡ್ಸ್, ಪ್ಯೂರ್ ಫ್ರೆಂಡ್ಸ್ ಯಾವತ್ತೂ ಹೋಗ್ಬಿಟ್ಟು ನಾನು ಮಿಸ್ ಮಾಡ್ಕೊಳ್ತಾ ಇದ್ದೀನಿ, ನಾನು ಸಿಕ್ಕಿಲ್ಲ ಸಿಗೋಣ ಆ ಥರ ಏನಿರಲ್ಲ. ಎಲ್ಲಿ ಬ್ರೇಕ್ ಆಗಿರುತ್ತೋ ಅಲ್ಲಿಂದ ಕಂಟಿನ್ಯೂ ಆಗುತ್ತೆ ನೆಕ್ಸ್ಟ್ ಟೈಮ್ ಸಿಗ್ತಾರೆ. ಸೊ ಫೀಲಿಂಗ್ಸ್ ಯಾರು ಎಕ್ಸ್ಪ್ರೆಸ್ ಮಾಡ್ಕೊಳ್ಳಲ್ಲ, ಎಸ್ಪೆಷಲಿ ಬಾಯ್ಸ್ ಅಲ್ಲಿ. ಸೊ ಆ ಒಂದು ಎಕ್ಸ್ಪ್ರೆಸ್ ಮಾಡೋಕ್ಕೆ ಬೇಕಿರುವಂಥ ಒಂದು ಸಾಂಗ್ ಬೇಕಿತ್ತು. ಸೊ ಅದಕ್ಕೆ ಈ ಸಾಂಗ್ ಕ್ರಿಯೇಟ್ ಆಯಿತು. ಆ್ಯಂಡ್ ನಕುಲ್ ಫ್ಯಾಂಟಾಸ್ಟಿಕ್ ಮ್ಯೂಸಿಕ್ ಡೈರೆಕ್ಟರ್. ಅವ್ರು ಫಸ್ಟೇ ಸಿಗ್ಲಿಲ್ಲ, ಜಸ್ಸಿ ಗಿಫ್ಟ್ ಇನ್ನೂ 3 ಸಾಂಗ್ ಇದೆ, ಅದನ್ನ ಕೊಡ್ತೀನಿ. ಅವರಂತೂ ನೆಕ್ಸ್ಟ್ ಲೆವೆಲಲ್ಲಿ ಮ್ಯೂಸಿಕ್ ಕೊಟ್ಟಿದ್ದಾರೆ. ಸಂಜು ಗೀತಾ ಮೈನಾ ತುಂಬ ಮಾಡಿದ್ದಾರೆ ನಮ್ಮ ಕನ್ನಡದಲ್ಲಿ. ಇಸ್ ವೆರಿ ವೆರಿ ಏಸ್ ಮ್ಯೂಸಿಕ್ ಡೈರೆಕ್ಟರ್. ಆ್ಯಂಡ್ ನಕುಲ್ ಈ ಒಂದು ಸಾಂಗ್ನ ಕಂಪೋಸ್ ಮಾಡಿದಾಗ ಅದಕ್ಕೆ ಪರ್ಫೆಕ್ಟ್ ಆಗಿರೋ ವಾಯ್ಸ್ ಅಂತ ನನಗನ್ಸಿದ್ದು ಸುದೀಪ್ ಸರ್. ಸೊ ಹೋಗಿ ರಿಕ್ವೆಸ್ಟ್ ಮಾಡಿಕೊಂಡೆ. ಫಸ್ಟ್ ಡಿಕ್ಲೈನ್ ಮಾಡಿದ್ರು. ದೆನ್ ಅವ್ರು ಹೇಳಿದಾಗೆ 3-4 ಮಂತ್ಸ್ ಕೇಳಿದ್ದೀನಿ, ಸರ್ ಈ ಲಿರಿಕ್ಸ್ ಬರ್ದು ಕಳಿಸಿದ್ದೀನಿ ನೋಡಿ, ಪಿಚ್ ಡೌನ್ ಮಾಡು, ಈ ಲಿರಿಕ್ಸ್ ಓಕೆನಾ, ಪಿಚ್ ಡೌನ್ ಮಾಡು. ದೆನ್ ಅಗೇನ್ ಪಿಚ್ನ ರಿವೈಸ್ ಮಾಡಿ 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 ಕಳಿಸಿ ಕೊನೆಗೆ ಒಂದಿನ ಅವರೇ 3 days ಟೈಮ್ ತಗೊಂಡು ಹಾಡಿದ್ದಾರೆ. ಬಟ್ 1 hour ಶೂಟಿಂಗ್ ಮುಗಿಸಿದ್ರು. ಸೊ ಉಲ್ಟಾ ಆಗೋಯ್ತು. ಸೊ ಹಿ ಪ್ರೂವ್ಡ್ ಹಿಮ್ಸೆಲ್ಫ್ ಟು ಬಿ ಅಭಿನಯ ಚಕ್ರವರ್ತಿ. 1 hour ಮುಗಿಸಿದ್ರು ಶೂಟಿಂಗ್, ಅಷ್ಟು ವಿಜುವಲ್ಸ್. ಸೊ ಈ ಹಾಡು ಲಾಂಚ್ ಇವತ್ತು. ಸೊ ಐ ವಾಂಟ್ ಟು ಥ್ಯಾಂಕ್ ನಕುಲ್ ಆ್ಯಂಡ್ ಅಭಿನಯ ಚಕ್ರವರ್ತಿ ಸರ್, ಸುದೀಪ್ ಸರ್ಗೆ. ಆ್ಯಂಡ್ ಡೈರೆಕ್ಟರ್ ಆಗೋದು, ಪ್ರೊಡ್ಯೂಸರ್ ಆಗೋದು ಭಾಳ ಖುಷಿ. ಎಲ್ಲರೂ ನನ್ನ ಬಗ್ಗೆ ಮಾತಾಡ್ತಾ ಇರ್ತಾರೆ. ಬಟ್ ಈಗ ಎಲ್ಲರ ಬಗ್ಗೆ ನಾನು ಮಾತಾಡಬೇಕು ಅಂದರೆ ತುಂಬ ಟೈಮ್ ಹಿಡಿಯುತ್ತೆ. ಸೊ ನಮ್ಮ ಡಾರ್ಲಿಂಗ್ ಕೃಷ್ಣ 2000 ಕೊರೋನಾ ಟೈಮಲ್ಲಿ ಆವಾಗಲೇ ಲವ್ ಮಾಕ್ಟೇಲ್ ರಿಲೀಸ್ ಆಗಿತ್ತು. ಸೊ ನಂದು ಪ್ರೇಮ ಬರ ಅಂತ 2018 ಒಂದು ಸಿನಿಮಾ ರಿಲೀಸ್ ಆಗಿತ್ತು. ಇಟ್ ವಾಸ್ ಎ ಗುಡ್ ಮೂವಿ. ಅರ್ಜುನ್ ಸರ್ ಅವರ ಡೈರೆಕ್ಷನ್ ಆ್ಯಂಡ್ ಪ್ರೊಡಕ್ಷನ್. ಸೊ ಅದಾದಮೇಲೆ ನನಗೆ ಅಷ್ಟು ಸಿನಿಮಾಗಳು ಬರಲಿಲ್ಲ. ಬಂದಿದ್ದೆಲ್ಲ ಸರ್ ನೀವು ಒಬ್ರು ರಿಚ್ ಮನೆ ಹುಡುಗ, ಬಡವ್ರ ಹುಡುಗಿ, ನಿಮ್ಮಿಬ್ರಿಗೂ ಲವ್ ಆಗುತ್ತೆ, ನಿಮ್ಮ ಮನೆಯವ್ರು ಒಪ್ಪಲ್ಲ. ಇನ್ನೊಬ್ಬ ಬರ್ತಾನೆ ರಿಚ್ ಹುಡುಗಿ, ಬಡವ್ರ ಹುಡುಗ, ಅವ್ರ ಮನೆಯವ್ರು ಒಪ್ಪಲ್ಲ, ವೈಟ್ ಮಾಡ್ತಾರೆ. ಇದೇ ಸ್ಟೋರಿಗಳು ಬಂದಿದ್ದು ನನಗೆ. ಸೊ ಲವ್ ಮಾಕ್ಟೇಲ್ ನೋಡಿದಾಗ ನಿಜವಾಗ್ಲೂ ಕವಿತನ ಜೊತೆ ಹೇಳ್ತಾರೆ, ಸಕಾಲ ಮಾಡಿದ್ದೇನೆ. ಈ ಸೆಟ್ 15-20 ಲಕ್ಷ ಪ್ರೊಡಕ್ಷನ್ ಮುಗಿಸಿದೀನಿ ರೈಟ್. ಸೊ ದಟ್ಸ್ ಎ ಗ್ರೇಟ್ ಅಚೀವ್ಮೆಂಟ್. ಹಂಗೆ ಮಾಡೋದು ನನಗೆ 2 ಕೋಟಿ ಆಯ್ತು. ಸೊ ಈ ಸಿನಿಮಾ ಶುರು ಮಾಡೋಕ್ಕೆ ಅವನೇ ಕಾರಣ ಅಂತ ಹೇಳ್ಬೋದು. ಆ್ಯಕ್ಚುಲಿ ಲವ್ ಮಾಕ್ಟೇಲ್ ಐ ಲವ್ ದ ಮೂವಿ, 3rd part ಬೇರೆ ಬಂದಿದೆ ಆಲ್ವೇಸ್. ಸೊ ಅಲ್ಲಿಂದ ಜರ್ನಿ ಶುರು ಆಯಿತು, ಬರೆಯೋಕ್ಕೆ ಶುರು ಮಾಡಿದೆ. ಆ್ಯಂಡ್ ತುಂಬ ಚೆನ್ನಾಗಿ ಶೇಪ್ ಅಪ್ ಆಯಿತು ಸಿನಿಮಾ. ಬರಿಬೇಕಾದ್ರೆ ನಮ್ಮ ಬಾಲ ಅಂತ ಕ್ಯಾರೆಕ್ಟರ್, ನನ್ನ ಕ್ಯಾರೆಕ್ಟರ್ ಕೃಷ್ಣ ಅಂತ ನಿಮ್ಮ ಹೆಸರು. ಸೊ ಬಾಲ ಕೃಷ್ಣ ಕಾಂಬಿನೇಷನ್ ಅಲ್ಲಿ ಬರಿಬೇಕಾದ್ರೆ ನನಗೆ ಏನೋ ಗೊತ್ತಿಲ್ಲ, ಗಿರಿಯವರೇ ಇದ್ದಿದ್ದು. ಆಮೇಲೆ ಒಂದು ಟೈಮಲ್ಲಿ ಮರ್ತ್ಬಿಟ್ಟಿದ್ದೆ ಅವ್ರನ್ನ, ಮತ್ತೆ ಕರೆಸ್ದೆ. ಸೊ ಇದೆಲ್ಲ ಆಯ್ತು. ಇವತ್ತಿನ ಸಾಂಗ್ ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಿಮಿಕಾ ರತ್ನಾಕರ್, ರಕ್ಷಿತಾ, ನಿಮಿಕಾ ಐ ಥಿಂಕ್ ಮಂಗಳೂರು ಬೆಳಗ್ಗೆ ಕಡಲ ತೀರದ ಕಣ್ಗೆ
ಕರೆಕ್ಟ್ ನೀವು ಶೇಪ್ ಅಪ್ ಮಾಡಿದ್ರೆ ಐಶ್ವರ್ಯ ರಾಯ್ ಶಿಲ್ಪಾ ಶೆಟ್ಟಿ ಮಾಡ್ತೀರಾ. ಐ ಟ್ರಸ್ಟ್ ಮೀ. ಅಂಡ್ ಎಲ್ಲಾ ಕಲಾವಿದರು ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಅಂಡ್ ಆಲ್ ವೇಣು ಸರ್, ಫಸ್ಟ್ ಆಫ್ ಆಲ್ ವೇಣು ಸರ್ ಬಗ್ಗೆ ಹೇಳ್ಬೇಕು. ಒಂದು ದೊಡ್ಡ ಕಾಂಬಿನೇಷನ್. ನನಗೆ ಹೈ ಬಡ್ಜೆಟ್ ಅದು, ಪರ್ ಡೇ ಒಂದು 10 ಲಕ್ಷ ಖರ್ಚಾಗ್ತಿತ್ತು ಅನ್ಕೊಳ್ಳಿ. ಸಾಧು ಸರ್ ಇದ್ದಾರೆ, ಶ್ರುತಿ ಮೇಡಮ್ ಇದ್ದಾರೆ, ಅವಿನಾಶ್ ಅವರು ಇದ್ದಾರೆ, ಗಿರಿ ಇದ್ದಾರೆ, ನಿಮಿಕ್ ಅವರು ಇದ್ದಾರೆ, ಸ್ವಲ್ಪ ಜನ ಕಾಸ್ಟ್ಲಿ ಆಕ್ಟರ್ಸ್ ನಮಗೆ. ಸೊ ವೇಣು ಸರ್ ಥರ್ಡ್ ಡೇ ಆಫ್ ಶೂಟ್ ಅಲ್ಲಿ ಐ ಥಿಂಕ್ ಇಟ್ಸ್ ಎ ರೆಕಾರ್ಡ್ ಅಂತ ಹೇಳ್ಬೋದು. 436 ಶಾರ್ಟ್ಸ್ ತೆಗೆದಿದ್ದಾರೆ ಒಂದು ದಿನದಲ್ಲಿ. ಅಂಡ್ ಈಸ್ 63 years old. ಇದಕ್ಕೆಲ್ಲ ನನಗೇನೋ ಚಪ್ಪಾಳೆ ಹೊಡಿಬೇಕು ಅನ್ಸುತ್ತೆ. ಸೊ ವೇಣು ನಮ್ಮ ಕ್ಯಾಮ್ರಾಮನ್ ತುಂಬಾ ಅದ್ಭುತವಾದ ವರ್ಕ್ ಮಾಡಿದ್ದಾರೆ, ನೀವು ನೋಡಿದ್ರೆ ಗೊತ್ತಾಗುತ್ತೆ. ಅಂಡ್ ತುಂಬಾ ಇದೆ ಹೇಳಕ್ಕೆ, ಇವತ್ತಿಗೆ ಇಷ್ಟು ಸಾಕು ಸಾಂಗ್ ಬಗ್ಗೆ. ಅಂಡ್ ಥ್ಯಾಂಕ್ ಯು ನಮ್ಮ ಕವಿತಾ ಗೌಡಲ್ಲಿ ಇಲ್ವಾ. ಸೊ ನಮ್ಮ ಫಸ್ಟ್ ಪ್ರೊಡಕ್ಷನ್ ತುಂಬಾ ಸಕ್ಸಸ್ಫುಲ್ ಆಗಿದೆ, ಇದು ಹಾಗೆ ಆಗುತ್ತೆ ಅಂತ ಅನ್ಕೊಳ್ತೀನಿ. ಈಸ್ ವೆರಿ ಕ್ಯೂಟ್, ತುಂಬಾ ಒಳ್ಳೆ ಹುಡುಗ, ಏನು ತೊಂದರೆ ಕೊಡಲ್ಲ. ಇದು ಹಾಗೆ ತೊಂದರೆ ಕೊಡದೆ ಚೆನ್ನಾಗಿ ಹೊಡೆದ್ರೆ ಸಾಕು ಅಂತ ಹೇಳಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಹಾ ಇರುತ್ತೆ ಸರ್, ಕಾಸ್ಟ್ಲಿ ಪ್ರಾಡಕ್ಟ್ ಸರ್, ಇರುತ್ತೆ. ಸುದೀಪ್ ಅವರು ಕಾಣಿಸ್ಕೋತಾರ ಸಿನಿಮಾಲಿ? ಹೌದು. ಅದ್ ಹೇಗೆ ಅಂದ್ರೆ ಒಬ್ಬ ದೊಡ್ಡ ಅಣ್ಣ ಇಬ್ರು ಹುಡುಗರು ಕಿತ್ತಾಡ್ಕೊಂಡಿದ್ರೆ ಸಮಾಧಾನ ಮಾಡ್ತಾರಲ್ಲ, ಆ ತರ ಒಂದು ಕಾನ್ಸೆಪ್ಟ್ ಎಲ್ಲ ಹೋಗುತ್ತೆ. ಈ ತರ ಬರಲ್ಲ ವಿಷುವಲ್ಸ್, ಬೇರೆ ತರ ಇದೆ. ಏನ್ ಹೇಳಿದ್ರೆ ಇದು ರೊಮ್ಯಾಂಟಿಕ್ ಸಿನಿಮಾನೂ ಹೌದು, ಕಾಮಿಡಿ ಸಿನಿಮಾನೂ ಹೌದು, ಸೈಕಿಕ್ ಸಿನಿಮಾನೂ ಹೌದು, ಥ್ರಿಲ್ಲರ್ ಸಿನಿಮಾನೂ ಹೌದು. ಬಟ್ ಸದ್ಯಕ್ಕೆ ರಾಮ್ಕಮ್ ಅಂತ ಇಟ್ಕೊಂಡು ಸರ್, ಆಮೇಲೆ ಹೇಳ್ತೀನಿ ನಾನು ಎಷ್ಟು ನಾನೇ ಕನ್ಫ್ಯೂಸ್ ಆಗಿದ್ದೀನಿ ಸ್ವಲ್ಪ. ಕಂಪ್ಲೀಟ್ ಆಗಿದೆಯಲ್ಲ ಶೂಟಿಂಗ್? ಫುಲ್ ಕಂಪ್ಲೀಟ್ ಆಗಿದೆ, ಬಟ್ ಸಿನಿಮಾನು ಕಂಪ್ಲೀಟ್ ಆಗಿದೆ. ನನ್ಗೆ ಯಾವ ಜಾನರ್ ಅಂತ ನನಗೆ ಗೊತ್ತಾಗ್ತಿಲ್ಲ. ಫ್ಯಾಮಿಲಿ ಅವ್ರು ನೋಡ್ಲೇಬೇಕು, ಯಾಕಂದ್ರೆ ಗಂಡ ಏನ್ ಮಾಡಿರ್ತಾನೆ ಅಂತ ಹೆಂಡತಿ ಗೊತ್ತಾಗಬೇಕು. ಸಿಕ್ಕಾಪಟ್ಟೆ ಇದೆ ಸರ್. ಶ್ರುತಿ ಮೇಡಮ್ದು ಇಂದ ಹಿಡಿದು, ಸಾಧು ಸರ್ ಇಂದ ಹಿಡಿದು, ಇವರಿಂದ ಹಿಡಿದು, ಅವರಿಂದ ಎಲ್ಲಾರ್ದು ಲವ್ ಸ್ಟೋರಿಗಳೇ ಸರ್. ಬಟ್ ಎಲ್ಲಾರ್ದು ಲವ್ ಸ್ಟೋರಿ ಇದೆ, ಬಟ್ ಕತೆ ಹೋಗೋದು ಒಂದೇ. ಅದು ಹೆಂಗ್ ಹೇಳ್ಬೇಕು ಅಂತ ನಂಗೆ ಗೊತ್ತಾಗ್ತಿಲ್ಲ. ಆಕ್ಚುಲಿ ಈ ಕನ್ಫ್ಯೂಷನ್ಗೆನೆ ನನ್ಗೆ ಯಾರು ಪ್ರೊಡ್ಯೂಸರ್ ಸಿಗಲಿಲ್ಲ. ಏನ್ ಹೇಳ್ತಿದೀಯ ನೀನು ಕತೆ ಸರ್? ಸಿನಿಮಾ ಫುಲ್ ಫ್ಲಡ್ ಇರುತ್ತೆ. 99 ಜನ ಸೆಂಚುರಿ ಹೊಡಿಬೇಕಾಗುತ್ತೆ, ಮಿಸ್ ಆಗುತ್ತೆ ಸಿನಿಮಾದಲ್ಲಿ. ಇದು ಕತೆ ಬರಿಬೇಕಾದ್ರೆ ನಾನು ಬ್ಯಾಚುಲರ್ ಆಗಿದ್ದೆ ಸರ್. ಸಿನಿಮಾ ಪ್ಲಾನ್ ಮಾಡ್ಬೇಕಾದ್ರೆ ಮದುವೆ ಆಗಿದ್ದೆ, ರಿಲೀಸ್ ಆಗ್ಬೇಕಾದ್ರೆ ಮಗು ಆಗ್ಬಿಟ್ಟಿದೆ. ಹೇಳ್ಕೊಳಂಗಿಲ್ಲ, ಬಿಡಂಗಿಲ್ಲ, ಅದರ ಪರಿಸ್ಥಿತಿ. ಯಾವ ಅಕ್ಷರ? ಇಲ್ಲ, ಅದು ಪ್ಯೂರ್ ನಿಮ್ಗಳ ನಮ್ಗಳ ಸ್ಟೋರಿನೇ ಸರ್. ಐ ಮೀನ್ ಆಲ್ ಮೆನ್ಸ್ ಸ್ಟೋರಿ. ಓಕೆ, ಮುಗೀತು ಸಿನಿಮಾ. ತುಂಬಾ ಹತ್ರದಲ್ಲಿ ತುಂಬಾ ಹತ್ರದಲ್ಲಿ. ಸೆನ್ಸರ್ ಆಗಿಲ್ಲ ಇನ್ನು, ಸೆನ್ಸರ್ ಅಪ್ಲೈ ಮಾಡಾಗಿದೆ. ಇಫ್ ಪಾಸಿಬಲ್ 1 month ಅಲ್ಲಿ ಅಂತ ಅನ್ಕೊಂಡಿದ್ದೀನಿ. ಆಗಸ್ಟ್ 5 weeks. 4 songs. ಇದು ಸೇರಿ 4 ಸರ್. ಇಲ್ಲ ಹೇಳಕ್ಕೆಲ್ಲ ಇದೆ, ನಮ್ ಕ್ವಶನ್ ಬರ್ತಾ ಇಲ್ಲ. ಹೀರೋಯಿನ್ ಬೇರೆ ಸ್ಟಾಪ್ ಮಾಡಿಸ್ಬಿಡಿ, ಇವ್ನು ಸ್ಟಾಪ್ ಮಾಡಿಸ್ಬಿಡ್ರಿ, ಮಾತಾಡ್ತಿದ್ರಿ ಎಲ್ಲ ಹೇಳ್ಬಿಡಿ. ಅಲ್ಲ, ಅದು ಹೆಂಗ್ ಹೇಳೋದು ನನ್ಗೆ ಗೊತ್ತಾಗ್ತಿಲ್ಲ. ನನ್ಗೆ ಆಕ್ಚುಲಿ ನನ್ ಕತೆ ಹೇಳಕ್ ನಿಜವಾಗ್ಲೂ ಗೊತ್ತಿಲ್ಲ. ಇವ್ರಿಗೆ ಹೆಂಗ್ ಹೇಳಿದೆ ಅಂತ, ಇವ್ರಿಗೆ ಸ್ಕ್ರಿಪ್ಟ್ ಇಟ್ಕೊಂಡು ಓದ್ಕೊಂಡು ಹೋದೆ ನಾನು, ಹಿಂಗಿದೆ ಕತೆ ಅಂತ. ಯಾವ್ದು ಸರ್? ಅಲ್ಲ, ನಂದು ಹೋಟೆಲ್ ಇದೆ. ಅಂಡ್ ನಾನು ಅರುಣ್ ಸಾಗರ್ ಮತ್ತೆ GK ಸರ್ಗೆ ಬಹಳ ಥ್ಯಾಂಕ್ಸ್ ಹೇಳ್ತೀನಿ. ಗುಡ್ ಸರ್, ಯುವರ್ ಫ್ರೆಂಡ್ಸ್ ಫ್ರಮ್ ಸೋ ಮೆನಿ ಇಯರ್ಸ್.
ಸುದೀಪ್ ಸರ್ಗೆ ಅದೃಷ್ಟವಂತರು, ನಮಗಿಂತ ತುಂಬಾ ಅದೃಷ್ಟವಂತರು. ಈಸ್ ವೆರಿ ವೆರಿ ಗುಡ್ ಹ್ಯೂಮನ್ ಬೀಯಿಂಗ್. 40 days 65 ಕಾಲ್ ಶೀಟ್ಸ್. ಅಲ್ಲ ಸುಮ್ಮನೆ ಹೇಳಿದ್ದು, ಈ ಪ್ರಾಡಕ್ಟ್ ಜಾಸ್ತಿ ಇಲ್ಲ ಇಲ್ಲ ಸರ್. ಇಂಜಿನಿಯರಿಂಗ್ ಡಿಸ್ಟಿಂಕ್ಷನ್ ಸ್ವಲ್ಪ ತುಂಬಾ ಮ್ಯಾಥ್ಸ್ ಅಲ್ಲಿ ಎಷ್ಟೊಂದು ಪೇಮೆಂಟ್ಸ್ ಕೊಟ್ಟಿಲ್ಲ. ಪೇಮೆಂಟ್ಸ್ ಎಲ್ಲರಿಗೂ ಕ್ಲಿಯರ್ ಆಗಿದೆ. ನಾನು ಹೇಳ್ತಿದ್ದು ₹100 ಇದ್ರೆ 50, 60 ಆ ಥರದಲ್ಲಿ ಎಲ್ಲ ಬಡ್ಜೆಟ್ ಕಟ್ ಮಾಡೇ ಮಾಡಿದ್ದೀನಿ. ಟು ಬಿ ಫ್ರ್ಯಾಂಕ್, ಎಲ್ಲರೂ ಸಪೋರ್ಟ್ ಮಾಡೇ ಮಾತಾಡೋದು. ಸರ್ ಆಕ್ಟಿಂಗ್ ತುಂಬಾ ಈಸಿ ಸರ್, ಪ್ರೊಡಕ್ಷನ್ ಇನ್ನೂ ಈಸಿ, ದುಡ್ಡು ಕೊಡೋದಷ್ಟೇ, ಬರುತ್ತೋ ಇಲ್ಲೋ ಗೊತ್ತಿಲ್ಲ. ಡೈರೆಕ್ಷನ್ ಇದೆಯಲ್ಲ ಸರ್, ಇನ್ನೂ ಮಾಡ್ತಾ ಇದ್ದೀನಿ. ಇನ್ನೂ ನಿನ್ನೆ ಇವತ್ತು ಬೆಳಗ್ಗೆ 6 ಗಂಟೆ ತಂದ್ರೆ ಈ ಸಾಂಗ್ ರೆಡಿ ಮಾಡ್ಕೊಂಡಿದ್ದು. ಸೊ ಡೈರೆಕ್ಷನ್ ತುಂಬಾ ಎಂಜಾಯ್ ಮಾಡ್ತಿದ್ದೀನಿ, ಬಟ್ ಪ್ರೆಷರ್ ಸಿಕ್ಕಾಗುತ್ತೆ. ಓಕೆ ಎಸ್